Hello everyone, good morning. Good morning. Good morning, Kennedy. Okay. ಸೊ ನಾವು ನಮ್ಮ ಪ್ರೀವಿಯಸ್ ಸೆಷನ್ ಅಲ್ಲಿ EC2 ಅನ್ನುವಂತಹ ಒಂದು ಸರ್ವಿಸ್ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಅಂಡ್ EC2 ಸರ್ವಿಸ್ನ ನಾವು ಹೇಗೆ ಪರ್ಚೇಸ್ ಮಾಡ್ಬೋದು, ವಾಟ್ ಆರ್ ದ ಪ್ರೈಸಿಂಗ್ ಆಪ್ಷನ್ಸ್ ವೆನ್ ಇಟ್ ಕಮ್ಸ್ ಟು EC2. ಅಂಡ್ ಆಲ್ಸೋ ವಿ ಹ್ಯಾವ್ ಸೀನ್ ಏನೇನು ಫೀಚರ್ಸ್ ಇರುತ್ತೆ EC2 ಇನ್ಸ್ಟೆನ್ಸ್ನ ನೀವು ಲಾಂಚ್ ಮಾಡುವಾಗ ಅಥವಾ ಕ್ರಿಯೇಟ್ ಮಾಡುವಾಗ ಏನೇನು ಫ್ಯಾಕ್ಟರ್ಸ್ನ ನೀವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ, ಯಾವ ತರ EC2 ಇನ್ಸ್ಟೆನ್ಸ್ ಟೈಪ್ಸ್ಗಳಿವೆ. ಓಕೆ, ಸೊ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ಆಲ್ ದೀಸ್. ಇವತ್ತು ನಾವೇನ್ ಮಾಡೋಣ ಅಂದ್ರೆ ಈ EC2 ಇನ್ಸ್ಟೆನ್ಸ್ ಅನ್ನುವಂತಹ ಒಂದು ಸರ್ವಿಸ್ ಮೇಲೆ ಲ್ಯಾಬ್ನ ಪರ್ಫಾರ್ಮ್ ಮಾಡೋಣ. ಓಕೆ, ಸೊ ಲೆಟ್ ಮೀ ಸ್ಟಾರ್ಟ್ ಶೇರಿಂಗ್ ಮೈ ಸ್ಕ್ರೀನ್. ನಿಮ್ಮ AWS ಅಕೌಂಟ್ಗೆ ಫಸ್ಟ್ ಲಾಗಿನ್ ಆಗಬೇಕು. ಅಂಡ್ ಬಿಫೋರ್ ಐ ಸ್ಟಾರ್ಟ್ ವಿತ್ ದ ಲ್ಯಾಬ್ ಐ ವುಡ್ ಜಸ್ಟ್ ಪುಟ್ ಅ ಸ್ಕೆಚ್. ಏನ್ ಮಾಡಕ್ ಕೊಟ್ಟಿದೀವಿ ಇವತ್ತಿನ ಲ್ಯಾಬ್ ಅಲ್ಲಿ ಅಂತ ಫಸ್ಟ್ ಒಂದು ಸ್ಕೆಚ್ ಮೂಲಕ ತಿಳ್ಕೊಳ್ಳೋಣ. ಓಕೆ ಸರ್, ಇದು S3 ಪ್ಯಾಕೆಟ್ ಎಲ್ಲ ಡಿಲೀಟ್ ಮಾಡಬೇಕಾ ನಾವು ಕ್ರಿಯೇಟ್ ಮಾಡಿರೋದು? ಇಟ್ಸ್ ಫೈನ್. ನೀವೇನು 5 GB ವರೆಗೂ ಏನು ಡೇಟಾ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಯು ಕ್ಯಾನ್ ಕೀಪ್ ಇಟ್. ಇಲ್ಲ ಬೇಡ ಅಂದ್ರೆ ಡಿಲೀಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ ಓಕೆ ಸರ್, ಅಂದ್ರೆ ಇದು S3 ಪ್ಯಾಕೆಟ್ ಈಗ ಲೈಕ್ ಮತ್ತೆ ಹೇಳ್ತೀರಾ ಇಲ್ಲ ಇದು ಮುಗ್ದಂಗಿನ S3 ಪ್ಯಾಕೆಟ್ ಬಗ್ಗೆ? ಅದೇ ನಾವು ಪ್ರಾಜೆಕ್ಟ್ ಮಾಡುವಾಗ ಮತ್ತೆ S3 ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಷ್ಟೇ. ಅಲ್ಲಿ ಪ್ರಾಜೆಕ್ಟ್ ಮಾಡುವಾಗ ಪ್ರಾಜೆಕ್ಟ್ ಹೇಗಿರುತ್ತೆ ಅಂದ್ರೆ ಈ ನಾವು ಏನೇನು ಸರ್ವಿಸ್ಗಳ ಬಗ್ಗೆ ತಿಳ್ಕೊಂಡಿರ್ತೀವಲ್ಲ ಅದೆಲ್ಲ ಸರ್ವಿಸ್ನ ಒಂದ್ಸಲ ರಿವಿಸಿಟ್ ಮಾಡೋ ತರ ಇರುತ್ತೆ. ಓಕೆ ಓಕೆ ಓಕೆ, ಅಂದ್ರೆ ಅದು CLI ಕಮಾಂಡ್ಸ್ ಅದೆಲ್ಲ S3 ಪ್ಯಾಕೆಟ್ ಅಲ್ಲಿ ಹೇಳ್ತೀರಾ ಇಲ್ಲ ನೆಕ್ಸ್ಟ್ ಹೇಳ್ತೀರಾ? ನಿಮ್ IAM ಸರ್ವಿಸ್ ಹೇಳ್ಕೊಡ್ಬೇಕಾದ್ರೆ ಅದು ಬರ್ತದಲ್ಲ. ಓಕೆ 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 ಫೈನ್. ಯಾ, ಸೊ ಲೆಟ್ಸ್ ಕ್ರಿಯೇಟ್ ಅ ಸ್ಕೆಚ್ ಫಸ್ಟ್. EC2 ಅನ್ನುವಂತಹ ಒಂದು ಸರ್ವಿಸ್ನ ಕ್ರಿಯೇಟ್ ಮಾಡ್ಕೋತೀವಿ, ವಿಚ್ ಇಸ್ ಅಗೇನ್ ವರ್ಚುವಲ್ ಮೆಷಿನ್ ಆರ್ ನೀವೇನ್ ಕರೀತೀರಾ ಇನ್ ಜನರಲ್ ಟರ್ಮ್ಸ್. ಓಕೆ, ಈ ಒಂದು EC2 ಇನ್ಸ್ಟೆನ್ಸ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಲ್ಯಾಪ್ಟಾಪ್ ಇಂದ ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡ್ತೀವಿ. ಫಾರ್ ದಿಸ್ ಪರ್ಟಿಕ್ಯುಲರ್ EC2 ಇನ್ಸ್ಟೆನ್ಸ್ ವಿ ವಿಲ್ ಟ್ರೈ ಟು ಎಸ್ಟಾಬ್ಲಿಷ್ ಕನೆಕ್ಟಿವಿಟಿ ಫ್ರಮ್ ಅವರ್ ಲ್ಯಾಪ್ಟಾಪ್. ಆಯ್ತಾ? ಈಗ ಫಸ್ಟ್ EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಹೌ ಆರ್ ವಿ ಗೋಯಿಂಗ್ ಟು ಕ್ರಿಯೇಟ್ EC2 ಇನ್ಸ್ಟೆನ್ಸಸ್? ಫಸ್ಟ್ ನಿಮ್ಮ AWS ಹೋಮ್ ಪೇಜ್ ಹೋಗಬೇಕು. ದಿಸ್ ಇಸ್ ಯುವರ್ ಕನ್ಸೋಲ್ ಹೋಮ್ ಪೇಜ್. ಅಂಡ್ ಜಸ್ಟ್ ಲೈಕ್ ದ ಅದರ್ ಡೇ ಹೌ ಯು ನ್ಯಾವಿಗೇಟೆಡ್ ಟು IAM ಸರ್ವಿಸ್ ಆರ್ ಯುವರ್ S3 ಸರ್ವಿಸ್, ಅದೇ ತರನೇ ನಾವೀಗ EC2 ಸರ್ವಿಸ್ ಪೇಜ್ಗೆ ಹೋಗಬೇಕು. ಸೊ ಸರ್ಚ್ ಫಾರ್ EC2. ನಿಮ್ಮ EC2 ಸರ್ವಿಸ್ ನಿಮಗೆ ಇಲ್ಲಿ ಕಾಣಿಸುತ್ತೆ. ಕ್ಲಿಕ್ ಆನ್ ದ EC2 ಸರ್ವಿಸ್, ಯು ವಿಲ್ ಬಿ ನ್ಯಾವಿಗೇಟೆಡ್ ಟು ದ EC2 ಸರ್ವಿಸ್ ಪೇಜ್. ಆಯ್ತಾ? ಸೊ once you navigate to the EC2 service page, this is how your EC2 service page looks. Okay, ಈಗ ಇಲ್ಲಿ on the left you have something called as instances. So instances ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. Once you click on instances, you will get an option to launch instance. So launch instances ಅನ್ನೋ ಒಂದು ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. Okay, so first ನೀವು launch instance ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ you will get a dashboard where you can create an instance here. ನೀವು ನಿಮ್ಮ EC2 ವರ್ಚುವಲ್ ಮೆಷಿನ್ ಮೇಲೆ ಕ್ರಿಯೇಟ್ ಮಾಡ್ತಿರಲ್ಲ ಅದಕ್ಕೆ ಬೇಕಾಗಿರುವಂತ ಡೀಟೇಲ್ಸ್ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಓಕೆ, ಫಸ್ಟ್ ನಿಮ್ಮ EC2 ಇನ್ಸ್ಟೆನ್ಸ್ಗೆ ಒಂದು ನೇಮ್ ನ ಕೊಡಬೇಕಾಗುತ್ತೆ. ಓಕೆ, ಸೊ ಇಟ್ ಇಸ್ ನಾಟ್ ಲೈಕ್ ಬಕೆಟ್ ನೇಮ್ ಹಿಯರ್. ನೀವು ಯಾವುದೇ ಒಂದು ಯೂನಿಕ್ ನೇಮ್ ಕೊಡಬೇಕು ಅಥವಾ ನೀವು ಯಾವುದೇ ಒಂದು ಯಾರು ಯೂಸ್ ಮಾಡದೇ ಇರುವಂತಹ ಒಂದು ನೇಮ್ ನ ಕೊಡಬೇಕು ಅನ್ನೋದು ಯಾವುದೇ ರೀತಿಯಾದ ಕಂಡೀಷನ್ ಇಲ್ಲ. ಯು ಕ್ಯಾನ್ ಗಿವ್ ಎನಿ ನೇಮ್ ಫಾರ್ ಯುವರ್ EC2 ಇನ್ಸ್ಟೆನ್ಸ್. ಆಯ್ತಾ? ಸೊ ವಾಟ್ ಐ ವಿಲ್ ಡು, ಐ ವಿಲ್ ಜಸ್ಟ್ ಗಿವ್ ಅ ನೇಮ್ EC2 2209 ಅನ್ನೋ ನೇಮ್ ಕೊಡ್ತೀನಿ. ಯು ಕ್ಯಾನ್ ಗಿವ್ ಎನಿ ನೇಮ್. ಆಯ್ತಾ? ನೆಕ್ಸ್ಟ್ ಅಪ್ಲಿಕೇಶನ್ ಅಂಡ್ OS ಇಮೇಜ್ ಅಂತ ಒಂದು ಸೆಕ್ಷನ್ ಇರುತ್ತೆ ಇಲ್ಲಿ. ದಿಸ್ ಇಸ್ ವೇರ್ ಯು ವಿಲ್ ಬಿ ಚೂಸಿಂಗ್ ದ ಆಪರೇಟಿಂಗ್ ಸಿಸ್ಟಮ್ ಫಾರ್ ಯುವರ್ EC2 ಇನ್ಸ್ಟೆನ್ಸ್. ನೀವು ಕ್ರಿಯೇಟ್ ಮಾಡ್ತಿರುವಂತಹ ವರ್ಚುವಲ್ ಮೆಷಿನ್ಗೆ ಯಾವ ಆಪರೇಟಿಂಗ್ ಸಿಸ್ಟಮ್ ಬೇಕು ಅಂತ ನೀವು ಇಲ್ಲಿ ಚೂಸ್ ಮಾಡ್ಕೋತೀರಾ. ಅಂಡ್ ಇನ್ ದ ಆಪರೇಟಿಂಗ್ ಸಿಸ್ಟಮ್ ಯು ಹ್ಯಾವ್ ವೇರಿಯಸ್ ಆಪ್ಷನ್ಸ್ ಹಿಯರ್. ಇಲ್ಲಿ ಅಮೆಝಾನ್ ಲಿನಕ್ಸ್ ಅಂತ ಒಂದು ಆಪರೇಟಿಂಗ್ ಸಿಸ್ಟಮ್ ಇದೆ. ದಿಸ್ ಇಸ್ ದ ನೇಟಿವ್ ಅಮೆಝಾನ್ ಆಪರೇಟಿಂಗ್ ಸಿಸ್ಟಮ್. ಆಯ್ತಾ? ಇದು ನಿಮ್ಮ ಅಮೆಝಾನ್ ಅಥವಾ AWS ಅವರೇನೆ ಕೊಟ್ಟಿರುವಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ ಇದು. ಓಕೆ, ಇಟ್ ಇಸ್ ನೇಟಿವ್ ಟು AWS. ನೆಕ್ಸ್ಟ್ ಮ್ಯಾಕ್ OS ಇರುತ್ತೆ, ಉಬುಂಟು ಇರುತ್ತೆ, ವಿಂಡೋಸ್, ರೆಡ್ ಹ್ಯಾಟ್, SUSE Linux, Debian, ಈ ತರ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ ವರ್ಷನ್ಸ್ ಗಳು ಇರುತ್ತೆ. ಓಕೆ, ಆಪರೇಟಿಂಗ್ ಸಿಸ್ಟಮ್ ಟೈಪ್ಸ್ ಗಳು ಇರುತ್ತೆ. ಈಗ ಈ ಆಪರೇಟಿಂಗ್ ಸಿಸ್ಟಮ್ ಟೈಪ್ ಗಳಲ್ಲಿ ಅಗೇನ್ ಯು ಕ್ಯಾನ್ ಚೂಸ್ ಅ ಪರ್ಟಿಕ್ಯುಲರ್ ವರ್ಷನ್. ಆಯ್ತಾ? ಇವಾಗ ನಾನು ಅಮೆಝಾನ್ ಲಿನಕ್ಸ್ ಅಂತ ತಗೊಂಡ್ರೆ ಈ ಅಮೆಝಾನ್ ಲಿನಕ್ಸ್ ಅಲ್ಲಿ ಬೇರೆ ಬೇರೆ ವರ್ಷನ್ ಗಳು ಸಿಗುತ್ತೆ. ನನಗೆ 2023 ವರ್ಷನ್ ಸಿಗುತ್ತೆ, 2025 ವರ್ಷನ್ ಸಿಗುತ್ತೆ. ಸೊ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ಯು ಕ್ಯಾನ್ ಮೇಕ್ ಅ ಚಾಯ್ಸ್ ವಿಚ್ ವರ್ಷನ್ ಯು ವುಡ್ ವಾಂಟ್ ಅಂತ. ಆಯ್ತಾ? ಅಗೇನ್ ಕೆಲವರಲ್ಲಿ ಬರೀ ನಿಮಗೆ ಬೇರೆ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಆಗಿರುವಂತಹ ಮಿಷಿನ್ ಕ್ರಿಯೇಟ್ ಮಾಡ್ಕೊಡುವಂತಹ ಆಪರ್ಚುನಿಟಿ ಇರುತ್ತೆ ನಿಮ್ಗೆ ಇಲ್ಲಿ. ಅಥವಾ ನಿಮಗೆ
ಅಲಾಂಗ್ ವಿತ್ ದ ಆಪರೇಟಿಂಗ್ ಸಿಸ್ಟಮ್ ಇಫ್ ಯು ವಾಂಟ್ ಸರ್ಟನ್ ಟೂಲ್ಸ್, ಈಗ ನಿಮ್ಗೆ ಏನಾದ್ರು SQL ಇನ್ಸ್ಟಾಲ್ ಆಗಿರುವಂತದ್ದು ಅಥವಾ ಬೇರೆ ಏನಾದ್ರು GPU ಬೇಸ್ಡ್ ಡ್ರೈವರ್ಸ್, ಗ್ರಾಫಿಕಲ್ ಪ್ರೊಸೆಸರ್ ಬೇಸ್ಡ್ ಡ್ರೈವರ್ಸ್ ಲೈಕ್ NVIDIA, ಈ ತರ ಏನಾದ್ರು ನಿಮಗೆ ಅವಶ್ಯಕತೆ ಇದ್ರೆ ಯು ಕ್ಯಾನ್ ಮೇಕ್ ಅ ಚಾಯ್ಸ್ ಅಮಾಂಗ್ ಡಿಫರೆಂಟ್ ಆಪರೇಟಿಂಗ್ ಸಿಸ್ಟಮ್ ವರ್ಷನ್ಸ್ ಅವೈಲೇಬಲ್. ಆಯ್ತಾ? ಸೊ ನಮ್ಗೆ ಈಗ ಸದ್ಯಕ್ಕೆ ಒಂದು ಬೇಸಿಕ್ ಆಪರೇಟಿಂಗ್ ಸಿಸ್ಟಮ್ ಸಾಕು, ನಮಗೆ ಯಾವುದೇ ರೀತಿಯಾದ ಅಡಿಷನಲ್ ಟೂಲ್ಸ್ ಇನ್ಸ್ಟಾಲ್ ಆಗಿರೋದು ಬೇಡ. ಸೊ you can make a choice. You can just choose the basic operating system version and proceed further. But if you scroll down in the next section, you will see something called as EC2 instance type. Aita nimma EC2 instance type na ನೀವು select ಮಾಡ್ಕೋಬಹುದು. Okay, so if you again click on this drop down, there are various options where you can select. You can select any of the EC2 instance types you want, again based on your requirement. ನಿಮ್ಮ requirement ಗೆ ಯಾವ ತರ EC2 instance type suit ಆಗುತ್ತೆ ಆ ತರ EC2 instance type ನ ನೀವು select ಮಾಡ್ಕೋಬಹುದು. ಆಯ್ತಾ? So for this lab what we'll be doing is we'll be proceeding with our free tier eligible EC2 instance types. Aita? So since again we are using our free tier AWS accounts, so we have to proceed with the free tier eligible one. Even our ಬೇರೆ EC2 instance types ಗಳನ್ನ choose ಮಾಡಿದ್ರೆ you may get the billing. Okay, so ಈಗ ಒಂದು EC2 instance type, that free tier eligible EC2 instance type ನಾವು select ಮಾಡ್ಕೊಂಡಿದ್ದೀವಿ, which is our t3.micro. again ಈ t3.micro ದಲ್ಲಿ if you see you have 2 VCPs and 1 GB RAM. ಆಯ್ತಾ? and ಅದು ಕಾಸ್ಟ್ ಕೂಡ ನಿಮ್ಗೆ ಇಲ್ಲೇ ಕಾಣಿಸುತ್ತೆ. ಆಯ್ತಾ? ಎಷ್ಟು ನಿಮಗೆ per hour ಕಾಸ್ಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. Okay, then coming to the next section, this is where you will be providing the password. ಈಗ ನಿಮ್ಮ ಲ್ಯಾಪ್ಟಾಪ್ ಗೆ ನೀವು ಏನ್ ಮಾಡ್ತೀರಾ, ಲಾಗಿನ್ ಆಗಬೇಕು ಅಂದ್ರೆ ಒಂದು ಪಾಸ್ವರ್ಡ್ ನೀವು ಟೆಕ್ಸ್ಟ್ ಟೈಪ್ ಮಾಡಿ ಲಾಗಿನ್ ಆಗ್ತೀರಾ ಅಲ್ವಾ? ಬಟ್ ಅದೇ ನಿಮ್ಮ EC2 ಇನ್ಸ್ಟೆನ್ಸ್ ಅಥವಾ ವರ್ಚುವಲ್ ಮೆಷಿನ್ ಗೆ ನೀವು ಏನಾದ್ರು ಲಾಗಿನ್ ಆಗ್ತಿದ್ದೀರಾ ಅಂದ್ರೆ you can't directly log in with the password. To make it more secure and to make it more difficult for the attacker to get your password, ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ instead of giving a password as a text, ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಪಾಸ್ವರ್ಡ್ ಫೈಲ್ ನ ಯೂಸ್ ಮಾಡ್ತೀವಿ. ಆಯ್ತಾ? ನಾವು ಡೈರೆಕ್ಟ್ ಆಗಿ ಒಂದು ಟೆಕ್ಸ್ಟ್ ನ ನಾವು ಟೈಪ್ ಮಾಡೋ ಒಂದು ಪಾಸ್ವರ್ಡ್ ಅಂತ, ವಿಲ್ ಬಿ ಅಪ್ಲೋಡಿಂಗ್ ಅ ಪಾಸ್ವರ್ಡ್ ಫೈಲ್ ಇಟ್ ಸೆಲ್ಫ್, ಒಂದು ಕಂಪ್ಲೀಟ್ ಫೈಲ್ ನ ನಾವು ಅಪ್ಲೋಡ್ ಮಾಡ್ತೀವಿ ಪಾಸ್ವರ್ಡ್ ಅಂತ. ಆಯ್ತಾ? ಸೊ ಫಸ್ಟ್ ಈಗ ಪಾಸ್ವರ್ಡ್ ಫೈಲ್ ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂದ್ರೆ ಇಲ್ಲಿ ಕ್ರಿಯೇಟ್ ಅ ನ್ಯೂ ಕೀ ಪೇರ್ ಅಂತ ಇದೆಯಲ್ಲ, ಆಪ್ಷನ್ ನ ಕ್ಲಿಕ್ ಮಾಡಿ. ಸೊ ವಾಟ್ ಆರ್ ದ ಪಾಸ್ವರ್ಡ್ ಫೈಲ್ ವಿಚ್ ವಿಲ್ ಬಿ ಕ್ರಿಯೇಟಿಂಗ್, ಅದನ್ನ ನಾವು ಕೀ ಪೇರ್ ಅಂತ ಕರಿತೀವಿ. ಆಯ್ತಾ? ಸೊ ದ ಪಾಸ್ವರ್ಡ್ ಫೈಲ್ ವಿಚ್ ಆರ್ ವಿ ಆರ್ ಕ್ರಿಯೇಟಿಂಗ್ ನೌ ವಿಲ್ ಬಿ ಕಾಲ್ಡ್ ಆಸ್ ಅ ಕೀ ಪೇರ್. ಈಗ ಆ ಪರ್ಟಿಕ್ಯುಲರ್ ಕೀ ಪೇರ್ಗೆ ಒಂದು ನೇಮ್ ನ ಕೊಡಬೇಕು. ಓಕೆ, ಸೊ let me just give a name as key2209 anta. Okay, so this is the key pair name which I'll be giving to my password file. ಆಯ್ತಾ? ಈಗ ಈ ಕೀ ಪೇರ್ ನ ನಾವು ಎನ್ಕ್ರಿಪ್ಟ್ ಮಾಡ್ಕೋಬೇಕು ಅಂದ್ರೆ ಅಗೇನ್ ದೇರ್ ಆರ್ ವೇರಿಯಸ್ ಆಪ್ಷನ್ಸ್ ಅವೈಲೇಬಲ್. ನಿಮಗೆ RSA ಎನ್ಕ್ರಿಪ್ಷನ್ ಮೆಥಡ್ ಬರುತ್ತೆ, ED25519 ಎನ್ಕ್ರಿಪ್ಷನ್ ಮೆಥಡ್ ಬರುತ್ತೆ. ಸೊ RSA is the most commonly and most widely used encryption mechanism, and ED25519 is encryption mechanism which uses more sizes. ಆಯ್ತಾ? ನಿಮ್ಮ ಪಾಸ್ವರ್ಡ್ ಫೈಲ್ ನ ಜಾಸ್ತಿ ಎನ್ಕ್ರಿಪ್ಟ್ ಮಾಡಿ ಫೈಲ್ ಸೈಜ್ ನ ಜಾಸ್ತಿ ಮಾಡುತ್ತೆ, and it is again difficult for the attacker to hack your password file. ಆಯ್ತಾ? ಸೊ we'll be just using RSA for now, and ಇಲ್ಲಿ ಕೀ ಪೇರ್ ಫಾರ್ಮ್ಯಾಟ್ ಅಂತ ಬರುತ್ತೆ. ಆಯ್ತಾ? ಇಲ್ಲಿ again there are two options, .pm ಅಥವಾ .ppk ಅಂತ ಆಪ್ಷನ್ ಬರುತ್ತೆ. ಆಯ್ತಾ? again depending on the ways of trying to connect to the EC2 instance. ಈಗ ನಾವು EC2 instance ಅಂತ ಕ್ರಿಯೇಟ್ ಮಾಡಿದಾಗ ಅಥವಾ ವರ್ಚುವಲ್ ಮೆಷಿನ್ ಅಂತ ಕ್ರಿಯೇಟ್ ಮಾಡಿದಾಗ there are different ways how you will be connecting to the EC2 instance. ನಾವು ಹೇಗೆ ಅಂದ್ರೆ ನಮ್ಮ ಕಮಾಂಡ್ ಲೈನ್ ಮೂಲಕ ಕ್ರಿಯೇಟ್ ಆಗ್ಬೋದು, ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ CMD ಮುಖಾಂತರ ನಾವು ಕನೆಕ್ಟ್ ಆಗ್ಬೋದು, ಅಥವಾ ನೀವು ಥರ್ಡ್ ಪಾರ್ಟಿ ಟೂಲ್ಸ್ ಮುಖಾಂತರ ಕನೆಕ್ಟ್ ಆಗ್ಬೋದು, ಅಥವಾ ಡೈರೆಕ್ಟ್ AWS ಕನ್ಸೋಲ್ ಇಂದಾನೆ ಕನೆಕ್ಟ್ ಆಗ್ಬೋದು. ಓಕೆ, ಸೊ ದೇರ್ ಆರ್ ವೇರಿಯಸ್ ways where you can connect to the EC2 instance. ಆಯ್ತಾ? and for this lab what we will be doing is we will be using a third party tool. ಆಯ್ತಾ? ನಮ್ಮ EC2 instance ಗೆ ಕನೆಕ್ಟ್ ಆಗೋದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಥರ್ಡ್ ಪಾರ್ಟಿ ಟೂಲ್ ನ ಯೂಸ್ ಮಾಡ್ತೀವಿ. ಅಂಡ್ ಯಾವುದು ಆ ಥರ್ಡ್ ಪಾರ್ಟಿ ಟೂಲ್ ಅಂದ್ರೆ ದಟ್ ಇಸ್ ಪುಟ್ಟಿ. ಆಯ್ತಾ? ಸೊ ಪುಟ್ಟಿ ಅನ್ನುವಂತಹ ಒಂದು ಥರ್ಡ್ ಪಾರ್ಟಿ ಟೂಲ್ ನ ನಾವು ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ತೀವಿ. ಸೊ ಟು ಲಾಗ್ ಇನ್ ಟು ದ EC2 ಇನ್ಸ್ಟೆನ್ಸ್ ಯೂಸಿಂಗ್ ಪುಟ್ಟಿ ನಾವು ಏನ್ ಮಾಡಬೇಕಾಗುತ್ತೆ ಅಂದ್ರೆ .ppk ವರ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಯ್ತಾ? ಸೊ ವೆನೆವರ್ ಯು ವಾಂಟ್ ಟು ಕನೆಕ್ಟ್ ಟು ದ EC2 ಇನ್ಸ್ಟೆನ್ಸ್ ಥ್ರೂ ಪುಟ್ಟಿ ಸಾಫ್ಟ್ವೇರ್ ಅಥವಾ ಪುಟ್ಟಿ ಅಪ್ಲಿಕೇಶನ್ ಮೂಲಕ ನೀವು ಕನೆಕ್ಟ್ ಆಗಬೇಕು ಅಂದ್ರೆ ಯು ಹ್ಯಾವ್ ಟು ಯೂಸ್ ದ .ppk ಫಾರ್ಮ್ಯಾಟ್. ಆಯ್ತಾ? ಸೊ ಇಲ್ಲಿ .ppk ಫಾರ್ಮ್ಯಾಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಆನ್ ಕ್ರಿಯೇಟ್ ಕೀ ಪೇರ್. ಓಕೆ, ಸೊ ದಿಸ್ ವಿಲ್ create a key pair and automatically download the key pair into your laptop. That automatically create agi download agutte. Then coming to the network section, illi network sections alli ನೀವು ಬಂದ್ರೆ you have something called as create security group and select existing security group ಅನ್ನೋ ಆಪ್ಷನ್ ಸಿಗುತ್ತೆ. Since we are creating the EC2 instance for the first time, ನಾವು ಏನು ಮಾಡಬೇಕಾಗುತ್ತೆ ಅಂದ್ರೆ create security group ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ since we are creating a Linux machine, ನಾವು ಒಂದು Linux machine ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ಅಂಡ್ ಆ ಲಿನಕ್ಸ್ ಮೆಷಿನ್ ಗೆ ನಾವು ಲಾಗಿನ್ ಆಗಬೇಕು ಅಂದ್ರೆ ಇಫ್ ಯು ವಾಂಟ್ ಟು ಕನೆಕ್ಟ್ ಟು ದ EC2 ಇನ್ಸ್ಟೆನ್ಸ್ ಲಿನಕ್ಸ್ ಮೆಷಿನ್, ದೆನ್ ಯುವರ್ SSH ಪೋರ್ಟ್ ಶುಡ್ ಬಿ ಓಪನ್. ಆಯ್ತಾ? ನಿಮ್ಮ SSH ಪೋರ್ಟ್ ನ ನೀವು ಓಪನ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಅಂಡ್ ದಿಸ್ SSH ಪೋರ್ಟ್ ಇಸ್ ಸಜೆಸ್ಟೆಡ್ ಟು ಬಿ ಓಪನ್ ಟು my IP ಆಪ್ಷನ್.
ಆಯ್ತಾ. ಸೊ ಇಟ್ ಇಸ್ ರೆಕಮೆಂಡೆಡ್ ದಟ್ ಯು ಚೂಸ್ ಮೈ IP. ಏನಕ್ಕೆ ಅಂದ್ರೆ ಯು ಆರ್ ಟ್ರೈಂಗ್ ಟು ಕನೆಕ್ಟ್ ಟು ದ EC2 ಇನ್ಸ್ಟೆನ್ಸ್, ಅ ವರ್ಚುವಲ್ ಮಿಷಿನ್, ಅ ಸರ್ವರ್ ಬೇಸಿಕಲಿ. ಅದನ್ನ ಎಲ್ಲಿಂದ ಬೇಕಾದ್ರೂ ಕನೆಕ್ಟ್ ಅದಕ್ಕೆ ಆಗುವಂತಹ ಆಪ್ಷನ್ ಕೊಡಬಾರ್ದು, ಬಿಕಾಸ್ ಇಟ್ ಇಸ್ ನಾಟ್ ಸೇಫ್. ಸೊ ನಿಮಗೆ ಎಲ್ಲಿಂದ ಬೇಕು ಅಲ್ಲಿಗೆ ಮಾತ್ರ ನೀವು ಕನೆಕ್ಟ್ ಆಗುವಂತ ಆಪ್ಷನ್ ಕೊಡಬೇಕು. ಓಕೆ, ಸೊ ಕರೆಂಟ್ಲಿ ಐ ವಾಂಟ್ ಟು ಕನೆಕ್ಟ್ ದ EC2 ಇನ್ಸ್ಟೆನ್ಸ್ ಓನ್ಲಿ ಫ್ರಮ್ ಮೈ IP. ನನ್ನ IP ಅಡ್ರೆಸ್ ಇಂದ ಮಾತ್ರ ಅದಕ್ಕೆ ಕನೆಕ್ಟ್ ಆಗಬೇಕು. ಅದಕ್ಕೆ ನಾನು ಬರೀ ನನ್ನ IP ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ we will be launching a static or a website. Basically, a website will be launching in your EC2 instance. ಆಯ್ತಾ. ಸೊ ಆ ವೆಬ್ಸೈಟ್ ನ ನೀವು ಲಾಂಚ್ ಮಾಡಬೇಕು ಅಂದ್ರೆ EC2 ಇನ್ಸ್ಟೆನ್ಸ್ ಅಲ್ಲಿ, ಇಫ್ ಯು ವಾಂಟ್ ಟು ಆಕ್ಸೆಸ್ ದ ವೆಬ್ಸೈಟ್ ವಿಚ್ ಎವರ್ ಯು ಲಾಂಚ್, ಇಲ್ಲಿ HTTP ಪೋರ್ಟ್ ನ ಓಪನ್ ಮಾಡಬೇಕಾಗುತ್ತೆ. ಓಕೆ, ಸೊ ವಿ ವಿಲ್ ಬಿ creating a website in our EC2 instance. I will be hosting a website in our EC2 instance, and a particular website na ನಾವು ಆಕ್ಸೆಸ್ ಮಾಡಕ್ಕೆ HTTP ಪೋರ್ಟ್ ನ ಓಪನ್ ಮಾಡ್ತೀವಿ. ಓಕೆ, ಇಫ್ ಯು ವಾಂಟ್ ಟು ಆಕ್ಸೆಸ್ ದ ವೆಬ್ಸೈಟ್ ಸೆಕ್ಯೂರ್ಲಿ, ನಾವು ಒಂದು ಸರ್ಟಿಫಿಕೇಟ್ ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. SSL ಸರ್ಟಿಫಿಕೇಟ್ ಅಂತ ಬರುತ್ತೆ. ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ನಾವು ನಮ್ಮ EC2 ಇನ್ಸ್ಟೆನ್ಸ್ ನ ಅಥವಾ ನಮ್ಮ ವೆಬ್ಸೈಟ್ ನ ನಾವು ಸೆಕ್ಯೂರ್ ಮಾಡ್ಕೋಬಹುದು. ಓಕೆ, ಸೊ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಟ್ ಇನ್ ಅದರ್ ಸೆಷನ್ಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಒಂದು ವೆಬ್ಸೈಟ್ ನ ಅನ್ಸೆಕ್ಯೂರ್ ಆಗಿ ಹೇಗೆ ಆಕ್ಸೆಸ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಸೊ ಟು ಆಕ್ಸೆಸ್ ದ ವೆಬ್ಸೈಟ್ ವಿಚ್ ಎವರ್ ಯು ಕ್ರಿಯೇಟ್ ಅಥವಾ ವಿಚ್ ಎವರ್ ಯು ಹೋಸ್ಟ್ in unsecure way, you have to allow traffic for the HTTP port from the internet. ಆಯ್ತಾ. ಸಿ, ನಿಮ್ಮ ವೆಬ್ಸೈಟ್ ಅಂದಾಗ ನೀವು ಎಲ್ಲಿಂದ ಬೇಕಾದ್ರೂ ಆಕ್ಸೆಸ್ ಮಾಡಲೇಬೇಕು. ದ ವೆಬ್ಸೈಟ್ ಶುಡ್ ಬಿ ಆಕ್ಸೆಸ್ ಫ್ರಮ್ ಎನಿವೇರ್, ಬಟ್ ನಿಮ್ಮ SSH ಬಂದು ಇಟ್ ಶುಡ್ ಬಿ ಅ ಪ್ರೈವೇಟ್ ಕನೆಕ್ಷನ್. ಆಯ್ತಾ, ನಿಮಗೆ ಮಾತ್ರ ಆಕ್ಸೆಸ್ ಇರಬೇಕು SSH ಲಾಗಿನ್ ಆಗಕ್ಕೆ. ಅಂಡ್ ಯುವರ್ ವೆಬ್ಸೈಟ್ ವಿಲ್ ಬಿ ಆಬ್ವಿಯಸ್ಲಿ ಆಕ್ಸೆಸ್ ಫ್ರಮ್ ಎನಿವೇರ್. ದಟ್ ಇಸ್ ಹೋಲ್ ಪರ್ಪಸ್ ಆಫ್ ಹೋಸ್ಟಿಂಗ್ ಅ ವೆಬ್ಸೈಟ್ ಅಲ್ವಾ. ಜನರು ನಿಮ್ಮ ವೆಬ್ಸೈಟ್ ನ ಬ್ರೌಸ್ ಮಾಡಬೇಕು, ನಿಮ್ಮ ವೆಬ್ಸೈಟ್ ನ ವಿಸಿಟ್ ಮಾಡಬೇಕು ಅಂದ್ರೆ ದೆನ್ ಇಟ್ ಶುಡ್ ಬಿ ಓಪನ್ ಟು ದ ಇಂಟರ್ನೆಟ್ ಆರ್ ಓಪನ್ ಟು ಎನಿವೇರ್ ಫ್ರಮ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್. ಪೀಪಲ್ ಶುಡ್ ಬಿ ಏಬಲ್ ಟು ಆಕ್ಸೆಸ್ ಯುವರ್ ವೆಬ್ಸೈಟ್. ಆಯ್ತಾ. ದೆನ್ ಕಮಿಂಗ್ ಟು ದ ಸ್ಟೋರೇಜ್. ಓಕೆ, ಸೊ ಈಗ ನಿಮಗೆ ಎಷ್ಟು ಸ್ಟೋರೇಜ್ ಬೇಕಾಗುತ್ತೆ, ಜಸ್ಟ್ ಲೈಕ್ ಹೌ ಯು ಆರ್ ಪರ್ಚೇಸಿಂಗ್ ದ ಹಾರ್ಡ್ ಡಿಸ್ಕ್ ಫಾರ್ ಯುವರ್ ಲ್ಯಾಪ್ಟಾಪ್. ನಿಮ್ಮ ಲ್ಯಾಪ್ಟಾಪ್ ಎಷ್ಟು ಸ್ಟೋರೇಜ್ ಬೇಕು ಅಂತ ನೀವು ಪರ್ಚೇಸ್ ಮಾಡ್ತೀರಲ್ಲ, ಸಿಮಿಲರ್ಲಿ ವಿ ಹ್ಯಾವ್ ಅ ಆಪ್ಷನ್ ಟು ಪ್ರೊವೈಡ್ ದ ಸ್ಟೋರೇಜ್ ದಟ್ ಇಸ್ ರಿಕ್ವೈರ್ಡ್. ಇಲ್ಲಿ 8GB ಅಂತ ಆಟೋಮ್ಯಾಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ಆಯ್ತಾ. ಸೊ ಫಾರ್ ಲಿನಕ್ಸ್ ಬೇಸ್ಡ್ EC2 ಇನ್ಸ್ಟೆನ್ಸ್, ಒಂದು ಲಿನಕ್ಸ್ ವರ್ಚುವಲ್ ಮಿಷಿನ್ ನೀವು ಯೂಸ್ ಮಾಡ್ತಿದ್ರೆ ಅಂದ್ರೆ ಅದಕ್ಕೆ ಮಿನಿಮಮ್ 8GB ಬೇಕಾಗುತ್ತೆ. ಓಕೆ, ಸೊ ದಟ್ ಇಸ್ ಇನಫ್ ಫಾರ್ ನೌ. ಆಯ್ತಾ. ಇನ್ ಕೇಸ್ ಏನಾದರೂ ಬೇಕು ಅಂದಾಗ ನಾವು ಇದನ್ನ ಜಾಸ್ತಿ ಕೂಡ ಮಾಡ್ಕೋಬಹುದು. ಆಯ್ತಾ. ಸೊ ಲೆಟ್ಸ್ ಕೀಪ್ ಇಟ್ 8GB ಫಾರ್ ನೌ. ದೆನ್ ಸ್ಕ್ರಾಲ್ ಡೌನ್ ಅಂಡ್ ಹಿಯರ್ ಇನ್ ದ ಅಡ್ವಾನ್ಸ್ ಡೀಟೇಲ್ ಸೆಕ್ಷನ್, ಇಫ್ ಯು ಸ್ಕ್ರಾಲ್ ಡೌನ್ ಟು ದ ಬಾಟಮ್ ಕಂಪ್ಲೀಟ್ಲಿ, ಯು ವಿಲ್ ಸಿ ಸಮಥಿಂಗ್ ಕಾಲ್ಡ್ as EC2 ಯೂಸರ್ ಡೇಟಾ. ಆಯ್ತಾ. ಒಂದು ಯೂಸರ್ ಡೇಟಾ ಸೆಕ್ಷನ್ ಅಂತ ಬರುತ್ತೆ ನಿಮಗೆ. ಓಕೆ, ಸೊ ಈ ಯೂಸರ್ ಡೇಟಾ ಸೆಕ್ಷನ್ ಅಲ್ಲಿ, ಲೈಕ್ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ರೆಡಿ, ಒಂದು ಬೂಟ್ಸ್ಟ್ರ್ಯಾಪ್ ಸ್ಕ್ರಿಪ್ಟ್ ನ ನಾವು ಹಾಕಬೇಕಾಗುತ್ತೆ. ಆಯ್ತಾ. ಸೊ ಇಫ್ ಯು ವಾಂಟ್ ಟು ಅವಾಯ್ಡ್ ಡೂಯಿಂಗ್ ಎನಿ ಆಫ್ ದಿ ಆಕ್ಟಿವಿಟೀಸ್ ಆಫ್ಟರ್ ಯುವರ್ EC2 ಇನ್ಸ್ಟೆನ್ಸ್ ಇಸ್ ಕ್ರಿಯೇಟೆಡ್, ಅಥವಾ ನೀವೊಂದು ವರ್ಚುವಲ್ ಮಿಷಿನ್ ಕ್ರಿಯೇಟ್ ಮಾಡಾದ್ಮೇಲೆ ನೀವೇನಾದ್ರು ಮ್ಯಾನ್ಯುಯಲ್ ಆಗಿ ಕೆಲವು ಆಕ್ಟಿವಿಟೀಸ್ ಗಳನ್ನ ಮಾಡಬೇಕು ಅನ್ನೋದಿದ್ರೆ, ಅಂಡ್ ಇಫ್ ಯು ವಾಂಟ್ ಟು ಅವಾಯ್ಡ್ ಡೂಯಿಂಗ್ ದೋಸ್, ನೀವು EC2 ಯೂಸರ್ ಡೇಟಾ ಸ್ಕ್ರಿಪ್ಟ್ ಅನ್ನುವಂತಹ ಆಪ್ಷನ್ ನ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಈಗ ಒಂದು ಸ್ಕ್ರಿಪ್ಟ್ ನ ನಾನು ಇಲ್ಲಿ ಯೂಸ್ ಮಾಡ್ಕೋತೀನಿ. ಓಕೆ, ಸೊ ಲೆಟ್ ಮೀ ಗೆಟ್ ದ ಸ್ಕ್ರಿಪ್ಟ್. Okay, so this is a script which I'll be using. So script is nothing but a list of commands. So ಇಲ್ಲಿ ಇರುವಂತಹ ಪ್ರತಿಯೊಂದು ಲೈನ್ ಕೂಡ ಒಂದೊಂದು ಕಮಾಂಡ್, ಅಂಡ್ ಈ ಕಮಾಂಡ್ ಎಲ್ಲ ಒಟ್ಟಿಗೆ ನಾವು ಎಕ್ಸಿಕ್ಯೂಟ್ ಮಾಡ್ತಿದೀವಲ್ಲ, ಅದಕ್ಕೆ ನಾವು ಇದನ್ನೊಂದು ಸ್ಕ್ರಿಪ್ಟ್ ಅಂತ ಕರಿತೀವಿ. ಆಯ್ತಾ. ಸೊ ಈಗ ಪ್ರತಿಯೊಂದು ಲೈನು ತಿಳ್ಕೊಂತ ಹೋಗೋಣ. ಸೊ ದ ಫಸ್ಟ್ ಲೈನ್ #bin/bash ಅನ್ನುವಂತಹ ಲೈನ್ ಇದೆಯಲ್ಲ, ದಿಸ್ ಲೈನ್ ಇಂಡಿಕೇಟ್ಸ್ ದಟ್ ಯು ಆರ್ ಎಕ್ಸಿಕ್ಯೂಟಿಂಗ್ EC2 ಯೂಸರ್ ಡೇಟಾ ಸ್ಕ್ರಿಪ್ಟ್ ಅಂತ. ಆಯ್ತಾ. ಸೊ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ಗೆ ದಿಸ್ ಲೈನ್ ವಿಲ್ ಇಂಡಿಕೇಟ್ ದಟ್ ಯು ಆರ್ ಟ್ರೈಂಗ್ ಟು ಎಕ್ಸಿಕ್ಯೂಟ್ ಅ ಯೂಸರ್ ಡೇಟಾ ಸ್ಕ್ರಿಪ್ಟ್. ಓಕೆ, ಸೊ ನೀವು ಸಿಸ್ಟಮ್ ನ ಸ್ಟಾರ್ಟ್ ಮಾಡುವಾಗ ಇಲ್ಲಿ ಒಂದು ಸ್ಕ್ರಿಪ್ಟ್ ಇದೆ, ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಆಪರೇಟಿಂಗ್ ಸಿಸ್ಟಮ್ಗೆ ಇದು ತಿಳಿಸುತ್ತೆ. ದಿಸ್ ವಿಲ್ ಮೇಕ್ ದ ಸ್ಕ್ರಿಪ್ಟ್ ಐಡೆಂಟಿಫೈಯಬಲ್ ಫಾರ್ ದ ಆಪರೇಟಿಂಗ್ ಸಿಸ್ಟಮ್. ಈ ಲೈನ್ ನ ಆಪರೇಟಿಂಗ್ ಸಿಸ್ಟಮ್ಗೆ ಐಡೆಂಟಿಫೈ ಮಾಡಕ್ಕೆ ಯೂಸ್ ಮಾಡ್ತೀವಿ. ದೆನ್ ಕಮಿಂಗ್ ಟು ದ ಫಸ್ಟ್ ಲೈನ್, ದ ಸೆಕೆಂಡ್ ಲೈನ್, the first line of the command, the second line of the script. ಇದರಲ್ಲಿ yum update -y ಅನ್ನುವಂತ ಒಂದು ಕಮಾಂಡ್ ಇದೆ. What this command does is, this will update all the libraries and packages to the latest version. ಆಯ್ತಾ. ನೀವೊಂದು EC2 ಇನ್ಸ್ಟೆನ್ಸ್ ನ ನೀವು ಅಥವಾ ಆಪರೇಟಿಂಗ್ ಸಿಸ್ಟಮ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ಅಮೆಝಾನ್ ಲಿನಕ್ಸ್ ಅಂತ, ಅದರಲ್ಲಿ AMI ವರ್ಷನ್ ಕೂಡ ನೀವು ಚೂಸ್ ಮಾಡ್ಕೊಂಡ್ರಲ್ವಾ, ಯಾವ ಆಪರೇಟಿಂಗ್ ಸಿಸ್ಟಮ್ ವರ್ಷನ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಲ್ವಾ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ದೇರ್ ಆರ್ ವೇರಿಯಸ್ ಪ್ಯಾಕೇಜಸ್ ಅಂಡ್ ಡಿಪೆಂಡೆನ್ಸೀಸ್ ಅಂಡ್ ಲೈಬ್ರರೀಸ್ ಇನ್ಸ್ಟಾಲ್ಡ್, ಬಟ್ ಅದೆಲ್ಲ ಯಾವುದೋ ಹಳೆ ವರ್ಷನ್ದು ಆಗಿರುತ್ತೆ. ಆಯ್ತಾ. ಅಂಡ್ ಇಫ್ ಯು ಆರ್ ಟ್ರೈಂಗ್ ಟು ಇನ್ಸ್ಟಾಲ್ ಸರ್ಟನ್ ಸಾಫ್ಟ್ವೇರ್ಸ್ ಅಥವಾ ಏನಾದ್ರು ಅಪ್ಲಿಕೇಶನ್ ನೀವು ಕಾನ್ಫಿಗರ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ EC2 ಇನ್ಸ್ಟೆನ್ಸ್ ಅಲ್ಲಿ, ಇಟ್ ಮೇ ನಾಟ್ ಬಿ ಕಂಪ್ಯಾಟಿಬಲ್ ಟು ದ ಲೇಟೆಸ್ಟ್ ವರ್ಷನ್. ನಿಮ್ಮ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ತಿರುವಂತದ್ದು ಲೇಟೆಸ್ಟ್ ವರ್ಷನ್ ಆಗಿರ್ಬೋದು. ಆಯ್ತಾ. ಬಟ್ ಅಲ್ಲಿರುವಂತಹ ಲೈಬ್ರರಿಗಳೆಲ್ಲ ಔಟ್ಡೇಟೆಡ್ ಆಗಿರ್ಬೋದು.
ಅದನ್ನ ಅವಾಯ್ಡ್ ಮಾಡಕ್ಕೆ, ಟು ಅವಾಯ್ಡ್ ದ ಕಾನ್ಫ್ಲಿಕ್ಟ್ ಹಿಯರ್, ನಾವು ಏನ್ ಮಾಡ್ತೀವಿ ಅಂದ್ರೆ ಎಲ್ಲಾ ಲೈಬ್ರರೀಸ್ ಅಥವಾ ಪ್ಯಾಕೇಜಸ್ ಗಳನ್ನ ಲೇಟೆಸ್ಟ್ ವರ್ಷನ್ ಗೆ ಅಪ್ಡೇಟ್ ಮಾಡ್ಕೋತೀವಿ. ಆಯ್ತಾ? ಸೊ ಟು ಡೂ ದಟ್ ವಿಲ್ ಬಿ ಯೂಸಿಂಗ್ ದಿಸ್ ಕಮಾಂಡ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿಸ್ ಕಮಾಂಡ್. ಈ ಕಮಾಂಡ್ ಏನ್ ಮಾಡುತ್ತೆ ಅಂದ್ರೆ ದಿಸ್ ವಿಲ್ ಇನ್ಸ್ಟಾಲ್ ಸಮಥಿಂಗ್ ಕಾಲ್ಡ್ ಅಸ್ ಅ ವೆಬ್ ಇಂಜಿನ್. ಯಾವ ವೆಬ್ ಇಂಜಿನ್ ಅಂದ್ರೆ ಅಪಾಚಿ ಅನ್ನುವಂತಹ ಒಂದು ವೆಬ್ ಇಂಜಿನ್ ನಾವು ಯೂಸ್ ಮಾಡ್ತೀವಿ ಟು ಹೋಸ್ಟ್ ದ ವೆಬ್ಸೈಟ್. ಆಯ್ತಾ? ಸೊ ಆ ಅಪಾಚಿ ಅನ್ನುವಂತಹ ವೆಬ್ ಇಂಜಿನ್ ನೀವು ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಈ ಕಮಾಂಡ್ ಮೂಲಕ ಇನ್ಸ್ಟಾಲ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಏನಕ್ಕೆ ಬೇಕು ಈ ಅಪಾಚಿ ಅನ್ನುವಂತಹ ವೆಬ್ ಇಂಜಿನ್? ಈಗ ನೀವು ಏನೇ ಒಂದು ವೆಬ್ಸೈಟ್ ನ ಹೋಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಆ ವೆಬ್ಸೈಟ್ ನ ರನ್ ಮಾಡಬೇಕು ಅಂದ್ರೆ ಇಂಜಿನ್ ಇಸ್ ವೆರಿ ನೆಸೆಸರಿ. ಆಯ್ತಾ? ಸೊ ಈ ವೆಬ್ ಇಂಜಿನ್ ಹೇಗೆ ಅಂದ್ರೆ ನಿಮ್ಮ ಬೈಕ್ ಅಥವಾ ಕಾರಲ್ಲಿ ಒಂದು ಇಂಜಿನ್ ಇರುತ್ತಲ್ಲ ಆ ತರ. ಸೊ ಟು ರನ್ ದ ಬೈಕ್ ಆರ್ ಟು ರನ್ ದ ಕಾರ್ ವಿ ಡೆಫಿನೆಟ್ಲಿ ನೀಡ್ ಇಂಜಿನ್. ಇಂಜಿನ್ ಇಲ್ಲ ಅಂದ್ರೆ ಕಾರ್ನ ಅಥವಾ ಬೈಕ್ ನ ಓಡಿಸಕ್ ಆಗಲ್ಲ ಅಲ್ವಾ? ಸಿಮಿಲರ್ಲಿ ದ ವೆಬ್ ಇಂಜಿನ್ ಇಸ್ ನೆಸೆಸರಿ ಟು ರನ್ ದ ವೆಬ್ಸೈಟ್. ಒಂದು ವೆಬ್ಸೈಟ್ ನ ಹೋಸ್ಟ್ ಮಾಡಿ ಆ ವೆಬ್ಸೈಟ್ ನ ರನ್ ಮಾಡಬೇಕು ಅಂದ್ರೆ ನಿಮ್ಮ ವೆಬ್ ಇಂಜಿನ್ ತುಂಬಾ ಅವಶ್ಯಕತೆ ಇದೆ. ಆಯ್ತಾ? ನೆಕ್ಸ್ಟ್, ಒಂದು ವೆಬ್ ಇಂಜಿನ್ ನೀವು ಇನ್ಸ್ಟಾಲ್ ಮಾಡಿದ್ಮೇಲೆ ಯು ವಿಲ್ ಹ್ಯಾವ್ ಟು ಸ್ಟಾರ್ಟ್ ದಟ್ ಪರ್ಟಿಕ್ಯುಲರ್ ವೆಬ್ ಇಂಜಿನ್. ಆಯ್ತಾ? ಒಂದು ಈಗ ಅಪಾಚಿ ಅನ್ನುವಂತಹ ವೆಬ್ ಇಂಜಿನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆ ವೆಬ್ ಇಂಜಿನ್ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಮ್ಯಾನ್ಯುಯಲ್ ಆಗಿ. ಇಟ್ ನಾಟ್ ಇಟ್ ಆಟೋಮೆಟಿಕಲಿ ಸ್ಟಾರ್ಟೆಡ್, ಯು ಹ್ಯಾವ್ ಟು ಸ್ಟಾರ್ಟ್ ಇಟ್ ಮ್ಯಾನ್ಯುಯಲಿ. ಅದಕ್ಕೋಸ್ಕರ ನೀವು ಈ ಕಮಾಂಡ್ ನ ಯೂಸ್ ಮಾಡಬೇಕಾಗುತ್ತೆ. ಸಿಸ್ಟಮ್ ಸಿಟಿಯಲ್ಲಿ ಸ್ಟಾರ್ಟ್ HTTPD ಅನ್ನೋದು. ಇಲ್ಲಿ HTTPD ಅನ್ನೋದು ಇದೆಯಲ್ಲ, ದಿಸ್ ಇಸ್ ಇಂಡಿಕೇಟಿಂಗ್ ದ ಅಪಾಚಿ ವೆಬ್ ಇಂಜಿನ್. ಆಯ್ತಾ? ಈ ಅಪಾಚಿ ಅನ್ನುವಂತಹ ವೆಬ್ ಇಂಜಿನ್ ನ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಈ ಕಮಾಂಡ್ ಮೂಲಕ ತಿಳಿಸ್ತಾ ಇದೆ. ಓಕೆ, ನೆಕ್ಸ್ಟ್, ಈಗ ಜಸ್ಟ್ ಲೈಕ್ your laptop, your EC2 instance or your virtual machine is also just another machine. ಆಯ್ತಾ? ಅದನ್ನು ಕೂಡ ನಾವು ಶಟ್ ಡೌನ್ ಮಾಡಬಹುದು, ರೀಸ್ಟಾರ್ಟ್ ಮಾಡಬಹುದು, ಸ್ಟಾರ್ಟ್ ಮಾಡಬಹುದು, ಈ ತರದೆಲ್ಲ ಮಾಡಬಹುದು. ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇನ್ ಕೇಸ್ ಇಫ್ ಯು ರೀಸ್ಟಾರ್ಟ್ ದ ವರ್ಚುವಲ್ ಮಿಷಿನ್ ಆರ್ ಇಫ್ ಯು ಸ್ಟಾಪ್ ಅಂಡ್ ಸ್ಟಾರ್ಟ್ ದ ವರ್ಚುವಲ್ ಮಿಷಿನ್, ಆಫ್ ಮಾಡಿ ಆನ್ ಮಾಡುವಂತದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ದ ಅಪಾಚಿ ಇಂಜಿನ್ ನೀವೇನ್ ಇನ್ಸ್ಟಾಲ್ ಮಾಡಿರ್ತೀರಲ್ಲ ಅದು ಸ್ಟಾಪ್ ಸ್ಟೇಟಿಗೆ ಹೋಗ್ಬಿಡುತ್ತೆ. ಆಯ್ತಾ? ನೀವೇನ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಅಪಾಚಿ ಇಂಜಿನ್ ಅದು ಸ್ಟಾಪ್ ಸ್ಟೇಟಿಗೆ ಹೋಗ್ಬಿಡುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡಕ್ಕೆ, okay, so when it gets to the stop state and again when it gets restarted ಮತ್ತೆ ನೀವು ಮ್ಯಾನ್ಯುಯಲ್ ಆಗಿ ಹೋಗಿ ಅಪಾಚಿ ಇಂಜಿನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆಯ್ತಾ? ಸೊ ಅಗೇನ್ ಯು ವಿಲ್ ಹ್ಯಾವ್ ಟು ಸ್ಟಾರ್ಟ್ ದ ಅಪಾಚಿ ಇಂಜಿನ್ whenever your EC2 instance gets restarted or stops and starts. ಆಯ್ತಾ? ಆ ಸ್ಟೆಪ್ ನ ಅವಾಯ್ಡ್ ಮಾಡಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ದಿಸ್ ವಿಲ್ ಲೆಟ್ ದ ಆಪರೇಟಿಂಗ್ ಸಿಸ್ಟಮ್ ನೋ ದಟ್ every time EC2 instance gets restarted or every time EC2 instance stops and starts the Apache engine should be started automatically ಅನ್ನೋದನ್ನ ಈ ಕಮಾಂಡ್ ಮೂಲಕ ತಿಳಿಸ್ತಾ ಇದೆ ಆಪರೇಟಿಂಗ್ ಸಿಸ್ಟಮ್ಗೆ. ಓಕೆ, ಸೊ ದಟ್ ಇಸ್ ವೈ ದಿಸ್ ಕಮಾಂಡ್ ಇಸ್ ಯೂಸ್ಫುಲ್. ಎನೇಬಲ್ HTTPD ಅನ್ನೋ ಕಮಾಂಡ್ ಮೂಲಕ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ಗೆ ಎನೇಬಲ್ ಕಮಾಂಡ್ ಮೂಲಕ ಆಪರೇಟಿಂಗ್ ಸಿಸ್ಟಮ್ಗೆ ನೀವು ಆಟೋಮ್ಯಾಟಿಕಲಿ ಸ್ಟಾರ್ಟ್ ದ ಅಪಾಚಿ ಇಂಜಿನ್ when the system restarts or stops and starts ಅನ್ನೋದನ್ನ ತಿಳಿಸ್ತಾ ಇದೆ. ಓಕೆ, ನೆಕ್ಸ್ಟ್, ಸೊ ಇವಾಗ ಒಂದು ವೆಬ್ಸೈಟ್ ಅಂತ ಹೇಳಿದ್ಮೇಲೆ ಆಬ್ವಿಯಸ್ಲಿ ಒಂದು ವೆಬ್ ಪೇಜ್ ನಾವು ಕ್ರಿಯೇಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆಯ್ತಾ? ಸೊ ಟು ಹೋಸ್ಟ್ ಅ ವೆಬ್ಸೈಟ್ ವಿ ಡೆಫಿನೆಟ್ಲಿ ನೀಡ್ ಅ ವೆಬ್ ಪೇಜ್. ನಮ್ಮ S3 ಲ್ಯಾಬ್ ಅಲ್ಲಿ ಕೂಡ ನಾವೇನ್ ಮಾಡಿದ್ವಿ, ಒಂದು ಡಿಫಾಲ್ಟ್ ವೆಬ್ ಪೇಜ್ ನಾವು ಯೂಸ್ ಮಾಡ್ಕೊಂಡಿದ್ವಿ, ದಟ್ ಇಸ್ ದ index.html ಪೇಜ್ ಅಲ್ವಾ? ಸೊ ದ index.html ಪೇಜ್ ಲೈಕ್ ಐ ಟೋಲ್ಡ್ ಯು ದಿಸ್ ರಿಮೈನ್ಸ್ ಕಾಮನ್. ಆಯ್ತಾ? ನೀವು ಏನೊಂದು ವೆಬ್ಸೈಟ್ ನ ಹೋಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಒಂದು index.html ಪೇಜ್ ಒಂದು ಡಿಫಾಲ್ಟ್ ವೆಬ್ ಪೇಜ್, ಅದನ್ನ ನಾವು ಥ್ರೂಔಟ್ ದ ವೆಬ್ಸೈಟ್ ಹೋಸ್ಟಿಂಗ್ ಯೂಸ್ ಮಾಡ್ತೀವಿ. ಓಕೆ, ಈಗ ಇಲ್ಲೂ ಕೂಡ ನಾವೇನ್ ಮಾಡ್ಕೋಬೇಕಂದ್ರೆ since we are creating a website, we'll be creating a web page and the name of that web page will be index.html. ಆಯ್ತಾ? ಮತ್ತೆ ಈ index.html ಒಂದು ಪರ್ಟಿಕ್ಯುಲರ್ ಫೋಲ್ಡರ್ ಪಾತ್ ಅಲ್ಲಿ ಇರುತ್ತೆ. ಆಯ್ತಾ? ಯಾವ ಫೋಲ್ಡರ್ ಪಾತ್ ಅಲ್ಲಿ ಅಂದ್ರೆ /var/www/html ಅನ್ನುವಂತಹ ಒಂದು ಡಿಫಾಲ್ಟ್ ಫೋಲ್ಡರ್ ಪಾತ್ ಅಲ್ಲಿ ಇರುತ್ತೆ. ಆಯ್ತಾ? ಸೊ ಏನಕ್ಕೆ ಇದೇ ಪಾತ್ ಅಲ್ಲಿ ಇರುತ್ತೆ ಅಂದ್ರೆ ನೀವು ಅಪಾಚಿ ಇಂಜಿನ್ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಈ ಅಪಾಚಿ ಇಂಜಿನ್ ಏನ್ ಮಾಡುತ್ತೆ ಅಂದ್ರೆ ಬೈ ಡಿಫಾಲ್ಟ್ ಅದು ಈ ಪರ್ಟಿಕ್ಯುಲರ್ ಪಾತ್ ಅಲ್ಲಿ ಹುಡುಕುತ್ತೆ. ಆಯ್ತಾ? whenever you browse the website, what happens is the request gets into the Apache engine and Apache engine will start looking for the web page. Okay, ಒಂದು ರಿಕ್ವೆಸ್ಟ್ ಬಂದಿದೆ ನನ್ನ ವೆಬ್ಸೈಟ್ಗೆ, ಸೊ ಆ ವೆಬ್ಸೈಟ್ ನ ನನಗೆ ಡಿಸ್ಪ್ಲೇ ಮಾಡಬೇಕು. ಬಟ್ ಆ ವೆಬ್ಸೈಟ್ಗೆ ರಿಲೇಟೆಡ್ ಆಗಿರುವಂತಹ ವೆಬ್ ಪೇಜಸ್ ಎಲ್ಲ ಎಲ್ಲಿದೆ ಅಂತ ಆಬ್ವಿಯಸ್ಲಿ ಅಪಾಚಿ ಹುಡುಕಿ ಅದನ್ನ ಡಿಸ್ಪ್ಲೇ ಮಾಡುತ್ತೆ ಇನ್ ದ ಬ್ರೌಸರ್. ಈಗ ಎಲ್ಲಿ ಹುಡುಕುತ್ತೆ ಅಂದ್ರೆ ಅದು ಆಬ್ವಿಯಸ್ಲಿ ಇಫ್ ಯು ಕನ್ಸಿಡರ್ ಯುವರ್ ಲ್ಯಾಪ್ಟಾಪ್ ದೇರ್ ಆರ್ ವೇರಿಯಸ್ ಫೋಲ್ಡರ್ಸ್ ಇನ್ ವೇರಿಯಸ್ ಡೈರೆಕ್ಟರೀಸ್. ಆಯ್ತಾ? ಸೊ ಸಿಮಿಲರ್ಲಿ ಇನ್ ಯುವರ್ EC2 instance ಆಲ್ಸೋ there are various folders and directories. ಈಗ ಅಷ್ಟೊಂದು ಫೋಲ್ಡರ್ ಮತ್ತೆ ಡೈರೆಕ್ಟರೀಸ್ ಇರುವ ಯಾವ ಪರ್ಟಿಕ್ಯುಲರ್ ಫೋಲ್ಡರ್ ಯಾವ ಪರ್ಟಿಕ್ಯುಲರ್ ಡೈರೆಕ್ಟರಿಯಲ್ಲಿ ನಿಮ್ಮ ವೆಬ್ಸೈಟ್ ಅಥವಾ ವೆಬ್ ಪೇಜ್ ಇದೆ ಅಂತ ಅಪಾಚಿಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇಟ್ ವಿಲ್ ಬಿ ಫಾಲೋಯಿಂಗ್ ಅ ಡಿಫಾಲ್ಟ್ ಪಾತ್. ಈ ಪಾತ್ ಇದೆಯಲ್ಲ var/www/html ಅನ್ನೋದು ಈ ಒಂದು ಡಿಫಾಲ್ಟ್ ಪಾತ್ ನ ಅದು ಫಾಲೋ ಮಾಡ್ತಾ ಇರುತ್ತೆ ಟು ಲುಕ್ ಫಾರ್ ದ ವೆಬ್ಸೈಟ್. ಓಕೆ, ಸೊ ನೀವು ಏನೊಂದು ವೆಬ್ಸೈಟ್ ನ ಕ್ರಿಯೇಟ್ ಮಾಡಬೇಕಂದ್ರೆ ಆ ವೆಬ್ ಪೇಜಸ್ ಗಳನ್ನೆಲ್ಲ ಬೈ ಡಿಫಾಲ್ಟ್ ಈ ಪರ್ಟಿಕ್ಯುಲರ್ ಪಾತ್ ಅಲ್ಲಿ ಹಾಕಬೇಕು. ಬಿಕಾಸ್ ಅಪಾಚಿ ವಿಲ್ ಲುಕ್ ಫಾರ್ ದ ವೆಬ್ ಪೇಜ್ ಬೈ ಡಿಫಾಲ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಪಾತ್. ಆಯ್ತಾ? ಅಂಡ್ ಅದನ್ನ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಸೊ ಇಟ್ಸ್ ನಾಟ್ ದಟ್ ನೀವು ಇದೇ ಪಾತ್ ಅಲ್ಲೇ ನೀವು index.html ವೆಬ್ ಪೇಜ್ ಕ್ರಿಯೇಟ್ ಮಾಡಬೇಕು ಅಂತ ಏನೂ ಇಲ್ಲ. ಯು ಕ್ಯಾನ್ ಆಲ್ಸೋ ಕಸ್ಟಮೈಸ್ ದಟ್. ಬೇಕಾದ್ರೆ ನೀವು ಅಪಾಚಿ ಎಲ್ಲಿ ಹುಡುಕುತ್ತಲ್ಲ ಬೈ ಡಿಫಾಲ್ಟ್ ಅದನ್ನ ನೀವು ಆ ಪಾತ್ ನ ಚೇಂಜ್ ಮಾಡ್ಕೋಬಹುದು ಅಂಡ್ ಸ್ಟೋರ್ ಯುವರ್ ವೆಬ್ ಪೇಜ್ ಇನ್ ಅ ಡಿಫರೆಂಟ್ ಪಾತ್. ಬಟ್ ಬೈ ಡಿಫಾಲ್ಟ್ ಅಪಾಚಿ ವಿಲ್
ಲುಕ್ ಫಾರ್ ದ ವೆಬ್ ಪೇಜ್ ಇನ್ ದಿಸ್ ಮಂತ್. ಆಯ್ತಾ. ನೆಕ್ಸ್ಟ್ ಈ ಒಂದು ಪಾತ್ ಅಲ್ಲಿ ಇರುವಂತಹ index.html ಪೇಜ್ ಇದೆಯಲ್ಲ, ಇದಕ್ಕೆ ಈಗ ನಾವು ಕಂಟೆಂಟ್ ಹಾಕಬೇಕು. ಓಕೆ, ಆಬ್ವಿಯಸ್ಲಿ ವಿಲ್ ಹ್ಯಾವ್ ಟು ಆಡ್ ಸಮ್ ಕಂಟೆಂಟ್ ಟು ದ index.html ಪೇಜ್. ಅದಕ್ಕೆ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ as echo ಕಮಾಂಡ್ ಹಿಯರ್. ಆಯ್ತಾ. ಸೊ ಎಕೋ ಕಮಾಂಡ್ ಮೂಲಕ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ EC2 ಇನ್ಸ್ಟೆನ್ಸ್ಗೆ ನಾವು ಕಂಟೆಂಟ್ ನ ಹಾಕ್ತೀವಿ. EC2 ಇನ್ಸ್ಟೆನ್ಸ್ ಒಳಗಡೆ ಇರುವಂತಹ index.html ಪೇಜ್ಗೆ ನಾವು ಕಂಟೆಂಟ್ ನ ಆಡ್ ಮಾಡ್ತೀವಿ. ಹೇಗೆ ಆಡ್ ಮಾಡ್ತೀವಿ ಅಂದ್ರೆ ಯೂಸಿಂಗ್ ದ ಎಕೋ ಕಮಾಂಡ್, ವಾಟ್ ಎವರ್ ಯು ಮೆನ್ಷನ್ ವಿತ್ ಇನ್ ದ ಡಬಲ್ ಕೋಟ್ಸ್ ಹಿಯರ್, ದಟ್ ಪರ್ಟಿಕ್ಯುಲರ್ ಕಂಟೆಂಟ್ ವಿಲ್ ಬಿ ಆಡೆಡ್ ಇನ್ ಟು ದ index.html ಪೇಜ್. ಆಯ್ತಾ. ನೀವು ಈ ಡಬಲ್ ಕೋಟ್ಸ್ ಒಳಗಡೆ ಏನು ಆಡ್ ಮಾಡಿರ್ತಾರಲ್ಲ ಕಂಟೆಂಟ್, ಆ ಪರ್ಟಿಕ್ಯುಲರ್ ಕಂಟೆಂಟ್ ನ index.html ಪೇಜ್ ಇದೇನ್ ಮೆನ್ಷನ್ ಮಾಡಿರ್ತೀರಲ್ಲ ನೀವು, ಯಾವ ಪರ್ಟಿಕ್ಯುಲರ್ ಪಾತ್ ಅಲ್ಲಿ ಯಾವ ಪರ್ಟಿಕ್ಯುಲರ್ ಫೈಲ್ ಅಂತ ನೀವು ಮೆನ್ಷನ್ ಮಾಡಿರ್ತೀರಲ್ಲ, ಸೊ ಕನ್ಸಿಡರಿಂಗ್ this command will add the content to whatever the file that you would have mentioned here. ಆಯ್ತಾ. ಈಗ ಇಲ್ಲಿ ಒಂದು ನಾರ್ಮಲ್ ಕಂಟೆಂಟ್ ಹಾಕೋಣ. ಸೊ ಆಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಸೆಷನ್ ಆಲ್ಸೋ, ಇದನ್ನ ನಾವು ಹೆಡರ್ ಟ್ಯಾಗ್ ಅಂತ ಕರಿತೀವಿ. ಇನ್ HTML, ಇಫ್ ಯು ಆರ್ ಫಾಲೋಯಿಂಗ್ HTML syntax to create a web page, ಇದನ್ನ ನಾವು ಹೆಡರ್ ಟ್ಯಾಗ್ ಅಂತ ಕರಿತೀವಿ. H1 ಅಂತ ಇದೆ, ದಿಸ್ ಇಸ್ ಹೆಡರ್ ಟ್ಯಾಗ್ ಅಂಡ್ ದಿಸ್ ಇಸ್ ಅ ಕ್ಲೋಸಿಂಗ್ ಹೆಡರ್ ಟ್ಯಾಗ್. ಆಯ್ತಾ. ಈಗ ಈ ಹೆಡರ್ ಟ್ಯಾಗ್ ಒಳಗಡೆ ನೀವು ಏನೇ ಒಂದು ಕಂಟೆಂಟ್ ಹಾಕೋದು ಅದು ಹೆಡ್ಡಿಂಗ್ ತರ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ hello from micro degree ಅನ್ನುವಂತಹ ಒಂದು ಸ್ಯಾಂಪಲ್ ಕಂಟೆಂಟ್ ನ ಹಾಕ್ತಿದ್ದೀನಿ. ಆಯ್ತಾ. So once you type the sample content, make sure it is within the double quotes. Whatever the HTML content you are typing, that's within the double quotes. And what you will have to do is you'll have to click on launch instance. ಅಷ್ಟೇ. ಆಯ್ತಾ. ಸೊ ನೀವೊಂದು EC2 ಯೂಸರ್ ಡೇಟಾ ಸ್ಕ್ರಿಪ್ಟ್ ನ ಪ್ರಿಪೇರ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತೀರಾ. ಆಯ್ತಾ. ಒನ್ಸ್ ಯು ಅಪ್ಲೋಡ್ ದ EC2 ಯೂಸರ್ ಡೇಟಾ ಸ್ಕ್ರಿಪ್ಟ್, ಯು ನೋ ನಾವು ಯಾವ ಕಮಾಂಡ್ ಏನ್ ಮಾಡುತ್ತೆ, ಆ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಅಲ್ಲಿ ಇರುವಂತಹ ಕಮಾಂಡ್ಗಳು ಏನೇನ್ ಮಾಡುತ್ತೆ, ಆ ಕಮಾಂಡ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ಆಯ್ತಾ. ಸೊ ಒನ್ಸ್ ಯು ಅಪ್ಲೋಡ್ ದ ಸ್ಕ್ರಿಪ್ಟ್, ವಾಟ್ ಯು ಹ್ಯಾವ್ ಟು ಡು ಇಸ್ ಯು ಹ್ಯಾವ್ ಟು ಲಾಂಚ್ ದ EC2 ಇನ್ಸ್ಟೆನ್ಸ್. ಆಯ್ತಾ. ಸೊ ನಿಮ್ಮ EC2 ಇನ್ಸ್ಟೆನ್ಸ್ ನೀವು ಲಾಂಚ್ ಮಾಡಿದ್ಮೇಲೆ ಯು ವಿಲ್ ಬಿ ಏಬಲ್ ಟು ಸಿ ದ EC2. ಸಾರಿ, ಸ್ಕ್ರಿಪ್ಟ್ ಇಲ್ಲಿ ಚಾಟ್ ಅಲ್ಲಿ ಹಾಕ್ತೀರಾ? I'll put you later. Okay. ಸೊ ಬೇಸಿಕಲಿ ಈ EC2 ಇನ್ಸ್ಟೆನ್ಸ್ ನ ನೀವೀಗ ಇಲ್ಲಿ ನೋಡಬಹುದು ಒನ್ಸ್ ಯು ಕ್ರಿಯೇಟ್ ದ EC2 ಇನ್ಸ್ಟೆನ್ಸ್. ಆಯ್ತಾ. ನೆಕ್ಸ್ಟ್ ಈಗ ನಾವು ನಮ್ಮ EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಸೊ ದಿಸ್ ಪರ್ಟಿಕ್ಯುಲರ್ EC2 ಇನ್ಸ್ಟೆನ್ಸ್ ಇಸ್ ಕ್ರಿಯೇಟೆಡ್. ಆಯ್ತಾ. ಇದನ್ನ ಡನ್ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ. ಅಂಡ್ not just we have created the EC2 instance, we have also installed Apache and we have created a index.html page as well. That's our web page. ಅದನ್ನು ಕೂಡ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ. EC2 ಇನ್ಸ್ಟೆನ್ಸ್ ಒಳಗೆ ನಾವು Apache ಇನ್ಸ್ಟಾಲ್ ಮಾಡಿಕೊಂಡು ಒಂದು ವೆಬ್ ಪೇಜ್ ನ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಆಯ್ತಾ. ಸೊ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟ್ರೈಂಗ್ ಟು ಕನೆಕ್ಟ್ ಟು ದ EC2 ಇನ್ಸ್ಟೆನ್ಸ್. ಆಯ್ತಾ. ನೀವು SSH ಮುಖಾಂತರ ನೀವು EC2 ಇನ್ಸ್ಟೆನ್ಸ್ ಗೆ ಕನೆಕ್ಟ್ ಆಗಬೇಕು. ಅದಕ್ಕೂ ಮುಂಚೆ there is also another step, you viewing the website. ನೀವೇನು ವೆಬ್ಸೈಟ್ ನ ಕಾನ್ಫಿಗರ್ ಮಾಡಿದ್ರಲ್ಲ ಆ ವೆಬ್ಸೈಟ್ ನ ವ್ಯೂ ಮಾಡಬೇಕು. ಸೊ ಲೆಟ್ಸ್ ವ್ಯೂ ದ ವೆಬ್ಸೈಟ್. ಸೊ ಆ ವೆಬ್ಸೈಟ್ ನೀವೇನು ಕಾನ್ಫಿಗರ್ ಮಾಡಿದ್ರಲ್ಲ ಅದನ್ನ ಹೇಗೆ ವ್ಯೂ ಮಾಡೋದು ಅಂದ್ರೆ, ಇನ್ ಯುವರ್ S3 bucket you got a static website URL. ಆ URL ಮುಖಾಂತರ ನೀವು ವೆಬ್ಸೈಟ್ ನ ವ್ಯೂ ಮಾಡಿದ್ರಿ. Here you will be getting a IP address. So every time you create a EC2 instance, it will be assigned IP address. ಆಯ್ತಾ. ಸೊ IP address ನ ನೀವು ಕಾಪಿ ಮಾಡಿಕೊಂಡು ಒಂದು ನ್ಯೂ ಟ್ಯಾಬ್ ನ ಓಪನ್ ಮಾಡಿ ಆ ನ್ಯೂ ಟ್ಯಾಬ್ ಅಲ್ಲಿ ಪೇಸ್ಟ್ ಮಾಡಿ IP address. ಪೇಸ್ಟ್ ಮಾಡಿ ಬ್ರೌಸ್ ದ IP address. If you browse the IP address and if you click on continue to site, you should be able to see the contents of your web page. ಆಯ್ತಾ. ಸೊ ನೀವು ಯಾವುದೋ ಒಂದು ವೆಬ್ಸೈಟ್ ನ ಹೋಸ್ಟ್ ಮಾಡಿದ್ರು ಒಂದು ವರ್ಚುವಲ್ ಮೆಷಿನ್ ಅಲ್ಲಿ ಅದನ್ನ ಆಕ್ಸೆಸ್ ಮಾಡಬೇಕು ಅಂದ್ರೆ ಒಂದು IP ಅಡ್ರೆಸ್ ಮೂಲಕ ನೀವು ಆಕ್ಸೆಸ್ ಮಾಡಬೇಕಾಗುತ್ತೆ. ಆಯ್ತಾ. there is also another way. ಬರೀ IP ಅಡ್ರೆಸ್ ಅಂತಾನೆ ಅಲ್ಲ, you can also access through the public DNS. ಇಲ್ಲ public DNS ಅಂತ ಇದೆಯಲ್ಲ, just like how you had your elastic ನಿಮ್ಮ ಸ್ಟಾಟಿಕ್ ವೆಬ್ಸೈಟ್ ಒಂದು DNS ಇತ್ತಲ್ಲ, ಅದೇ ತರ ನಿಮ್ಮ ಪಬ್ಲಿಕ್ DNS ಅಂತ ಬರುತ್ತೆ. ಯು ಕ್ಯಾನ್ ಯೂಸ್ ದಿಸ್ ಪಬ್ಲಿಕ್ DNS ಆಲ್ಸೋ ಟು ಆಕ್ಸೆಸ್ ದ EC2 ಇನ್ಸ್ಟೆನ್ಸ್, ಸಾರಿ ಯುವರ್ ವೆಬ್ ಪೇಜ್. ಆಯ್ತಾ. ಸೊ ಅಗೇನ್ ಇಟ್ ಇಸ್ ಸಿಮಿಲರ್ ಟು ಯುವರ್ IP ಅಡ್ರೆಸ್ ಇಟ್ ಸೆಲ್ಫ್. ಓಕೆ. ಸೊ ಇಲ್ಲಿ IP ಅಡ್ರೆಸ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀರಾ, ಇಲ್ಲೊಂದು DNS ನ ಯೂಸ್ ಮಾಡ್ತೀರಾ ಅಷ್ಟೇ. ಪಬ್ಲಿಕ್ DNS ಅಂತ ಡಿಜನರೇಟ್ ಆಗಿದೆ, ಅದನ್ನ ಯೂಸ್ ಮಾಡ್ತೀರಾ. ಓಕೆ. ಸೊ ದಿಸ್ ಇಸ್ ಹೌ ಯು ಆಕ್ಸೆಸ್ ಯುವರ್ ವೆಬ್ಸೈಟ್. ಆಯ್ತಾ. ಈಗ ನೆಕ್ಸ್ಟ್ ನಮ್ಮ EC2 ಇನ್ಸ್ಟೆನ್ಸ್ ಗೆ ನಾವು ಲ್ಯಾಪ್ಟಾಪ್ ಇಂದ ಕನೆಕ್ಟ್ ಆಗಬೇಕು. ಸೊ ಲೈಕ್ ಐ ಟೋಲ್ಡ್ ಯು, ನಾವಿಲ್ಲಿ ಒಂದು ಟೂಲ್ ನ ಯೂಸ್ ಮಾಡ್ತೀವಿ, ಪುಟ್ಟಿ ಅನ್ನುವಂತಹ ಒಂದು ಟೂಲ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿದೆ ಅಲ್ವಾ. ಸೊ ಫಸ್ಟ್ ವಾಟ್ ವಿಲ್ ಹ್ಯಾವ್ ಟು ಡು ಇಸ್ ವಿ ಹ್ಯಾವ್ ಟು ಇನ್ಸ್ಟಾಲ್ ಅ ಟೂಲ್ ಕಾಲ್ಡ್ ಅಸ್ ಪುಟ್ಟಿ ಇನ್ ಅವರ್ ಲ್ಯಾಪ್ಟಾಪ್. ಓಕೆ. ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಪುಟ್ಟಿ ಅನ್ನುವಂತಹ ಒಂದು ಟೂಲ್ ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಟು ಕನೆಕ್ಟ್ ಟು ದ EC2 ಇನ್ಸ್ಟೆನ್ಸ್. ಓಕೆ. ಈಗ ಟು ಡೌನ್ಲೋಡ್ ಪುಟ್ಟಿ, ಜಸ್ಟ್ ಗೋ ಟು ದ ಬ್ರೌಸರ್ ಅಂಡ್ ಕ್ಲಿಕ್ ಆನ್ ಪುಟ್ಟಿ ಡೌನ್, ಸರ್ಚ್ ಫಾರ್ ಪುಟ್ಟಿ ಡೌನ್ಲೋಡ್. ಪುಟ್ಟಿ ಡೌನ್ಲೋಡ್ ಅಂತ ಸರ್ಚ್ ಮಾಡಿದಾಗ ಯು ವಿಲ್ ಗೆಟ್ ದ ಲಿಂಕ್ ಟು ಡೌನ್ಲೋಡ್ ಪುಟ್ಟಿ. ಕ್ಲಿಕ್ ಆನ್ ದ ಫಸ್ಟ್ ಲಿಂಕ್. ಅಲ್ಲಿ ಡೌನ್ಲೋಡ್ ಪುಟ್ಟಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಿಯರ್ once you visit the first link, then you will get various options here which using which you can download the putty software. ಆಯ್ತಾ. ಸೊ ಇಲ್ಲಿ most of our laptops will be compatible with this option. 64 bit x86 ಅಂತ ಇದೆಯಲ್ಲ, this option most of our laptops will be compatible. ಅದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. once you click on this first link, your putty gets downloaded automatically.
ನಿಮ್ಮ ಲ್ಯಾಪ್ಟಾಪ್ಗೆ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡಾದ್ಮೇಲೆ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಏನ್ ಡೌನ್ಲೋಡ್ ಆಗಿರುತ್ತಲ್ಲ ಫೈಲ್ ನ ಓಪನ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಹೋಗಿ ಲಾಸ್ಟ್ಲಿ ಫಿನಿಶ್ ಅಂತ ಕೊಡಿ, ನಿಮ್ಮ ಪುಟ್ಟಿ ಇನ್ಸ್ಟಾಲ್ ಆಗುತ್ತೆ. ಆಯ್ತಾ? ಇನ್ ಮೈ ಲ್ಯಾಪ್ಟಾಪ್ ಪುಟ್ಟಿ ಇಸ್ ಆಲ್ರೆಡಿ ಇನ್ಸ್ಟಾಲ್ಡ್, ಸೊ ಐ ನಾಟ್ ಬಿ ರೀಇನ್ಸ್ಟಾಲಿಂಗ್ ಅಗೇನ್. ನೀವೇನ್ ಮಾಡಬೇಕು ಅಂದ್ರೆ ಡೌನ್ಲೋಡ್ ಅಂತ ಕ್ಲಿಕ್, ಈ ಪರ್ಟಿಕ್ಯುಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ಮೊಂದು exe ಫೈಲ್ ಡೌನ್ಲೋಡ್ ಆಗುತ್ತೆ. ಯೂಸಿಂಗ್ ದ exe ಫೈಲ್ ಯು ಶುಡ್ ಬಿ ಏಬಲ್ ಟು ಇನ್ಸ್ಟಾಲ್ ಪುಟ್ಟಿ. ಆಯ್ತಾ? ಒಂದು ಇನ್ಸ್ಟಾಲೇಷನ್ ಫೈಲ್ ಡೌನ್ಲೋಡ್ ಆಗುತ್ತೆ. ಜಸ್ಟ್ ಓಪನ್ ದ ಇನ್ಸ್ಟಾಲೇಷನ್ ಫೈಲ್, ಬರೀ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಲಾಸ್ಟ್ ಫಿನಿಶ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯುವರ್ ಪುಟ್ಟಿ ಗೆಟ್ಸ್ ಇನ್ಸ್ಟಾಲ್ಡ್. ಆಯ್ತಾ? ನೆಕ್ಸ್ಟ್ ಒನ್ಸ್ ಯುವರ್ ಪುಟ್ಟಿ ಗೆಟ್ ಇನ್ಸ್ಟಾಲ್ಡ್ ಯು ಹ್ಯಾವ್ ಟು ಓಪನ್ ದ ಪುಟ್ಟಿ ಟೂಲ್. ನಿಮ್ಮ ಪುಟ್ಟಿ ಟೂಲ್ ನ ಓಪನ್ ಮಾಡ್ಕೊಳ್ಳಿ. ಆಯ್ತಾ? ಸೊ when you open the putty tool, this is how it looks. ಆಯ್ತಾ? once you open the putty tool, this is how it looks. ಈಗ ಈ ಪರ್ಟಿಕ್ಯುಲರ್ ಪುಟ್ಟಿ ಟೂಲ್ ಇಂದ ನಾವು ನಮ್ಮ EC2 ಇನ್ಸ್ಟೆನ್ಸ್ ಗೆ ಕನೆಕ್ಟ್ ಆಗಬೇಕು ಅಲ್ವಾ? ದಟ್ ಇಸ್ ಹೌ ವಿ ಹ್ಯಾವ್ put the sketch here. ಈಗ ಈ ಪುಟ್ಟಿ ಟೂಲ್ ಇಂದ ನೀವೇನಾದ್ರು EC2 ಇನ್ಸ್ಟೆನ್ಸ್ ಗೆ ಕನೆಕ್ಟ್ ಆಗಬೇಕು ಅಂದ್ರೆ you will have to provide some credentials, you will have to provide some parameters. ಏನ್ ಕ್ರೆಡೆನ್ಶಿಯಲ್ಸ್ ಕೊಡಬೇಕು ಅಂದ್ರೆ ಫಸ್ಟ್ ನಿಮ್ಮ EC2 ಇನ್ಸ್ಟೆನ್ಸ್ ನ IP ಅಡ್ರೆಸ್ ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. In the putty you will have to mention your EC2 instance IP address. Along with the EC2 instance IP address, whatever the credentials, whatever the password that you have created, that should also be uploaded in your putty. Basically the key pair whichever you have created, that should also be uploaded in the putty. ಆಯ್ತಾ? ಸೊ ಇದ್ರ ಮುಖಾಂತರ ನಾವು ನಮ್ಮ EC2 ಇನ್ಸ್ಟೆನ್ಸ್ ಗೆ ಕನೆಕ್ಟ್ ಆಗ್ತೀವಿ. ಓಕೆ, ಸೊ ಈಗ ಇಲ್ಲಿ ಹೋಸ್ಟ್ ನೇಮ್ ಅನ್ನುವಂತ ಜಾಗ ಇದೆಯಲ್ಲ, ಹೋಸ್ಟ್ ನೇಮ್ ಅವರ್ IP address ಅಂತ, ಕಾಪಿ ದ IP address, paste the IP address here in the place of host name. Next, on the left you can see the category section. In category there are different categories here: session, terminal, windows, connection anta ella. Under connection category expand the SSH option here. Under connection category SSH option na expand ಮಾಡಿ, and ಅದರಲ್ಲಿ again auth ಅನ್ನುವಂತ option ಇರುತ್ತೆ, ಅದನ್ನ expand ಮಾಡಿದ್ರೆ you will get credentials. Click on credentials. Once you click on credentials, ಇಲ್ಲಿ you will get a option to browse for the key pair. ಅಥವಾ ನೀವೇನು ಕೀ ಪೇರ್ ಅಂತ ಅಪ್ಲೋಡ್ ಮಾಡಬೇಕು ಅನ್ಕೊಂಡಿದ್ದೀರಲ್ಲ ಆ ಪರ್ಟಿಕ್ಯುಲರ್ ಕೀ ಪೇರ್ ನ ಬ್ರೌಸ್ ಮಾಡೋಕೆ ಒಂದು ಆಪ್ಷನ್ ಸಿಗುತ್ತೆ. ಸೊ ಕ್ಲಿಕ್ ಆನ್ ಬ್ರೌಸ್ ಅಂಡ್ ಸೆಲೆಕ್ಟ್ ದ ಕೀ ಪೇರ್ ವಿಚ್ ಎವರ್ ಯು ಹ್ಯಾವ್ ಕ್ರಿಯೇಟೆಡ್. ನೀವು ಯಾವುದೊಂದು ಕೀ ಪೇರ್ ನ ನೀವು ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡ್ರಲ್ಲ EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಬೇಕಾದ್ರೆ ಆ ಕೀ ಪೇರ್ ನ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಆನ್ ಓಪನ್. ಆಯ್ತಾ? ಆಸ್ ಸೂನ್ ಆಸ್ ಯು ಕ್ಲಿಕ್ ಆನ್ ಓಪನ್ ಇಟ್ ವಿಲ್ ಆಸ್ಕ್ ಫಾರ್ ಕನೆಕ್ಷನ್ ವೆರಿಫಿಕೇಶನ್. ಸೊ ನೀವು ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಒನ್ಸ್ ಯು ಕ್ಲಿಕ್ ಆನ್ ಅಕ್ಸೆಪ್ಟ್ ಇಟ್ ವಿಲ್ ಆಸ್ಕ್ ಯು ಫಾರ್ ಯೂಸರ್ ನೇಮ್. ಆಬ್ವಿಯಸ್ಲಿ ನಿಮ್ಮ ವಿಂಡೋಸ್ ಅಲ್ಲೂ ಲಾಗಿನ್ ಆಗಬೇಕಾದ್ರೆ ನೀವು ಒಂದು ಯೂಸರ್ ನೇಮ್ ನ ಯೂಸ್ ಮಾಡ್ತೀರಲ್ವಾ, ಅದೇ ತರ ನಿಮ್ಮ ಲಿನಕ್ಸ್ ಮೆಷಿನ್ ಅಲ್ಲೂ ಲಾಗಿನ್ ಆಗಬೇಕು, ಒಂದು ಯೂಸರ್ ನೇಮ್ ನ ಯೂಸ್ ಮಾಡಬೇಕಾಗುತ್ತೆ. ಆಯ್ತಾ? ಸೊ ಹೌ ಟು ಗೆಟ್ ದ ಯೂಸರ್ ನೇಮ್? ಇಲ್ಲಿ ನೀವು EC2 ಇನ್ಸ್ಟೆನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ವಿಚ್ ಆರ್ EC2 ಇನ್ಸ್ಟೆನ್ಸ್ ಯು ಹ್ಯಾವ್ ಕ್ರಿಯೇಟೆಡ್. ಕ್ಲಿಕ್ ಆನ್ ಕನೆಕ್ಟ್. ಕನೆಕ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಫ್ ಯು ಸ್ಕ್ರಾಲ್ ಡೌನ್ ಹಿಯರ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ as ಯೂಸರ್ ನೇಮ್. ಸೊ ದೇರ್ ವಿಲ್ ಬಿ ಅ ಡಿಫಾಲ್ಟ್ ಯೂಸರ್ ಕ್ರಿಯೇಟೆಡ್ ವಿತ್ ದಿಸ್ ಯೂಸರ್ ನೇಮ್. EC2 ಯೂಸರ್ ಅನ್ನುವಂತ ಯೂಸರ್ ನೇಮ್ ಇದೆಯಲ್ಲ, ಈ ಯೂಸರ್ ನೇಮ್ ಮೂಲಕ ಒಂದು ಡಿಫಾಲ್ಟ್ ಯೂಸರ್ ಕ್ರಿಯೇಟ್ ಆಗಿರುತ್ತೆ ಇನ್ ಯೋರ್ ಲಿನಕ್ಸ್ ಮಿಷಿನ್. ಆಯ್ತಾ? ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಲಾಗಿನ್ ಆಸ್ ಅಂತ ಕೇಳುವಾಗ ಯೂಸ್ ದ ಸೇಮ್ ಯೂಸರ್ ನೇಮ್, EC2-user ಅಂತ ಇದೆಯಲ್ಲ ಆ ಯೂಸರ್ ನೇಮ್ ನ ಯೂಸ್ ಮಾಡಿಕೊಂಡು ನಿಮ್ಮ EC2 ಇನ್ಸ್ಟೆನ್ಸ್ ಒಳಗೆ ಲಾಗಿನ್ ಆಗಬೇಕು. ಓಕೆ, ಸೊ ದಿಸ್ ಇಸ್ ಹೌ ಯು ಎಸ್ಟಾಬ್ಲಿಷ್ ಕನೆಕ್ಟಿವಿಟಿ ಫ್ರಮ್ ಯುವರ್ ಲ್ಯಾಪ್ಟಾಪ್ ಟು ದ EC2 ಇನ್ಸ್ಟೆನ್ಸ್. ನೀವು ಏನೊಂದು ಲಿನಕ್ಸ್ ಮಿಷಿನ್ ಕ್ರಿಯೇಟ್ ಮಾಡೋದ್ರಲ್ಲ ಆ ಲಿನಕ್ಸ್ ಮಿಷಿನ್ಗೆ ಕನೆಕ್ಟ್ ಆಗೋದು ಹೀಗೆ. ಓಕೆ, ಸೊ ಅಗೇನ್ ಯೋರ್ ಲಿನಕ್ಸ್ ಬೇಸ್ಡ್ ಮಿಷನ್ಸ್ ಆರ್ ಮೋಸ್ಟ್ಲಿ CLI ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ಸ್. ಆಯ್ತಾ? ನಿಮ್ಮ ವಿಂಡೋಸ್ ಸಿಸ್ಟಮ್ಸ್ ಎಲ್ಲ ನಿಮಗೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಪ್ರೊವೈಡ್ ಮಾಡುತ್ತೆ. ನಿಮ್ಮ ಲಿನಕ್ಸ್ ಬೇಸ್ಡ್ ವರ್ಚುವಲ್ ಮಿಷನ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಕಮಾಂಡ್ ಲೈನ್ ಇಂಟರ್ಫೇಸ್ ಪ್ರೊವೈಡ್ ಮಾಡುತ್ತೆ. ಆಯ್ತಾ? ನಾವು ಅಗೇನ್ ವೈ ಡೂ ಪೀಪಲ್ ಯೂಸ್ ಕಮಾಂಡ್ ಲೈನ್ ಇಂಟರ್ಫೇಸಸ್? ಇಟ್ ಸೇವ್ಸ್ ಅಪ್ ಟು 70% ಆಫ್ ದ ಪವರ್ ಕನ್ಸಂಪ್ಷನ್. ನಿಮ್ಮ ಗ್ರಾಫಿಕಲ್ ಯೂಸರ್ ಬೇಸ್ಡ್ EC2 ಇನ್ಸ್ಟೆನ್ಸ್ ಅಥವಾ ನಿಮ್ಮ ಗ್ರಾಫಿಕಲ್ ಯೂಸರ್ ಬೇಸ್ಡ್ ಮಿಷನ್ಸ್ಗೂ ಮತ್ತೆ ನಿಮ್ಮ ಕಮಾಂಡ್ ಲೈನ್ ಇಂಟರ್ಫೇಸ್ ಬೇಸ್ಡ್ ಮಿಷನ್ಸ್ಗೂ ನೀವು ಕಂಪೇರ್ ಮಾಡಿದ್ರೆ your CLI, the command line interface based machines, will save up to 70% of the cost. ಆಯ್ತಾ? ಸೊ ಅದಕ್ಕೋಸ್ಕರ people usually prefer CLI based machines. ಓಕೆ, ಅಂಡ್ ಅಷ್ಟೇ ಅಲ್ಲದೆ ದ ಹೀಟ್ ಜನರೇಟೆಡ್ ನಿಮ್ಮ ಗ್ರಾಫಿಕಲ್ ಯೂಸರ್ ಬೇಸ್ಡ್ ಇಂಟರ್ಫೇಸ್ ಇರುವಾಗ ಅದರಲ್ಲಿ ಜನರೇಟ್ ಆಗುವಂತ ಹೀಟು ಮತ್ತೆ ಇದರಲ್ಲಿ ಲಿನಕ್ಸ್ ಬೇಸ್ಡ್ ಮಿಷನ್ಸ್ ಅಲ್ಲಿ ಜನರೇಟ್ ಆಗುವಂತ ಹೀಟು ತುಂಬಾ ಕಡಿಮೆ ಆಗುತ್ತೆ ಇನ್ ಲಿನಕ್ಸ್ ಇನ್ ಯೋರ್ CLI ಬೇಸ್ಡ್ ಮಿಷನ್ಸ್. ಓಕೆ, ಸೊ ಇದನ್ನ ಹ್ಯಾಂಡಲ್ ಮಾಡೋದಕ್ಕೂ ಮತ್ತೆ ನಿಮ್ಮ ವಿಂಡೋಸ್ ಬೇಸ್ಡ್ ಮಿಷನ್ಸ್ ಹ್ಯಾಂಡಲ್ ಮಾಡೋದಕ್ಕೂ ಇನ್ ದ ಡೇಟಾ ಸೆಂಟರ್ ದೇರ್ ಇಸ್ ಅಡಿಷನಲ್ ಎಫರ್ಟ್ಸ್ ಪುಟ್. ಆಯ್ತಾ? ಅದಕ್ಕೂ ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ದೇ ವಿಲ್ ಚಾರ್ಜ್ ಯು ಮೋರ್. ಆಯ್ತಾ? ಸೊ ದ CLI ಬೇಸ್ಡ್ ಮಿಷನ್ಸ್ ಕಾಸ್ಟ್ ಯು ಲೆಸ್ ಕಂಪೇರ್ ಟು ದ graphical user interface based missions. ಆಯ್ತಾ? ಸೊ ದಟ್ ಇಸ್ ವೈ ಪೀಪಲ್ ಪ್ರಿಫರ್ ಹೋಸ್ಟಿಂಗ್ ದರ್ ವೆಬ್ಸೈಟ್ಸ್ ಇನ್ ಯೋರ್ CLI ಬೇಸ್ಡ್ ಮಿಷನ್ಸ್. ಓಕೆ, ಈಗ ಈ CLI ಬೇಸ್ಡ್ ಮಿಷನ್ಸ್ ಇರುವಾಗ ಆಬ್ವಿಯಸ್ಲಿ ನಾವು ನಮ್ಮ ಲ್ಯಾಪ್ಟಾಪ್ ನ ಹೇಗೆ ಯೂಸ್ ಮಾಡ್ತೀವಿ, ಕರ್ಸರ್ ಮೂಲಕ ನಾವು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನ್ಯಾವಿಗೇಟ್ ಎಲ್ಲ ಮಾಡ್ಕೋತೀವಿ. ಬಟ್ ಇನ್ ಯೋರ್ CLI ಬೇಸ್ಡ್ ಮಿಷನ್ಸ್ ವಿ ಡೋಂಟ್ ಹ್ಯಾವ್ ದಟ್ ಲಕ್ಸುರಿ. ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ the options
ವಾಟ್ ಎವರ್ ವಿ ಡೂ ವಿತ್ ಹೆಲ್ಪ್ ಆಫ್ ಸರ್ಟನ್ ಕಮಾಂಡ್. ಈಗ ನಾವು ಒಂದು ಫೈಲ್ ಎಡಿಟ್ ಮಾಡಬೇಕಾಗುತ್ತೆ. ನಮ್ಮ ವಿಂಡೋಸ್ ಮಿಷನ್ ಅಲ್ಲಿ ಏನ್ ಮಾಡ್ತೀವಿ, ಯು ವಿಲ್ ನ್ಯಾವಿಗೇಟ್ ಟು ದ ಫೈಲ್ ಪಾತ್, ಡಬಲ್ ಕ್ಲಿಕ್ ಆನ್ ದ ಫೈಲ್ ಅಂಡ್ ಯು ಜಸ್ಟ್ ಎಡಿಟ್ ದ ಫೈಲ್. ನೋಟ್ ಪ್ಯಾಡ್ ಅಥವಾ ಯಾವುದೋ ಒಂದು ಟೂಲ್ ಮುಖಾಂತರ ಎಡಿಟ್ ಮಾಡ್ತೀರಾ. ಬಟ್ ಅದೇ ನಿಮ್ಮ ಒಂದು ಲಿನಕ್ಸ್ ಮಿಷನ್ ಅಥವಾ ಒಂದು CLI ಬೇಸ್ಡ್ ಮಿಷನ್ ಇರುವಾಗ ಯು ಡೋಂಟ್ ಹ್ಯಾವ್ ದ ಲಕ್ಸುರಿ ಆಫ್ ನ್ಯಾವಿಗೇಟಿಂಗ್ ಬಿಟ್ವೀನ್ ದ ಫೋಲ್ಡರ್ಸ್ ಯೂಸಿಂಗ್ ಅ ಕರ್ಸರ್ ಆರ್ ಐಕನ್ಸ್. ಎಲ್ಲಾನು ಕೂಡ ನೀವು ಕಮಾಂಡ್ ಮೂಲಕನೇ ಮಾಡಬೇಕಾಗುತ್ತೆ. ಆಯ್ತಾ? ಈಗ ಐ ಹ್ಯಾವ್ ಟು ಎಡಿಟ್ ದ index.html ಫೈಲ್. ಸೊ ಈಗ ನನಗೆ ಇಲ್ಲೊಂದು ಸ್ಯಾಂಪಲ್ ಕಂಟೆಂಟ್ ಅನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅಲ್ವಾ. ನಾನೊಂದು EC2 IP ಅಡ್ರೆಸ್ ಬ್ರೌಸ್ ಮಾಡಿದ್ರೆ ಸ್ಯಾಂಪಲ್ ಕಂಟೆಂಟ್ ಹಾಕಿದ್ದೀನಿ. ನೌ ಐ ಹ್ಯಾವ್ ಟು ಎಡಿಟ್ ದಿಸ್ ಕಂಟೆಂಟ್. ಅದನ್ನ ಹೇಗೆ ಎಡಿಟ್ ಮಾಡೋದು ಅಂದ್ರೆ, ಗೋ ಬ್ಯಾಕ್ ಟು ಯುವರ್ ಪುಟಿ ವೇರ್ ಎವರ್ ಯು ಆರ್ ಕನೆಕ್ಟೆಡ್ ಟು ದ ಲಿನಕ್ಸ್ EC2 ಇನ್ಸ್ಟೆನ್ಸ್. ಇಲ್ಲಿ ನಾವು ಒಂದು ಕಮಾಂಡ್ ನ ಯೂಸ್ ಮಾಡಬೇಕಾಗುತ್ತೆ. ಯಾವ ಕಮಾಂಡ್ ಅಂದ್ರೆ ಚೇಂಜ್ ಡೈರೆಕ್ಟರಿ ಕಮಾಂಡ್, ದಟ್ ಇಸ್ ದ CD ಕಮಾಂಡ್. ಆಯ್ತಾ? ಸೊ ಈ CD ಕಮಾಂಡ್ ಅನ್ನು ಚೇಂಜ್ ಡೈರೆಕ್ಟರಿ ಕಮಾಂಡ್ ಅಂತ ಯೂಸ್ ಮಾಡ್ತೀವಿ. ಸೊ ಈ CD ಕಮಾಂಡ್ ಮೂಲಕ ನಾವು ಫೋಲ್ಡರ್ ಗಳ ಮಧ್ಯೆ ನ್ಯಾವಿಗೇಟ್ ಮಾಡ್ತಾ ಹೋಗ್ತೀವಿ. ಆಯ್ತಾ? ಸೊ ಫಸ್ಟ್ ನಾವು ಇಲ್ಲಿ ಏನ್ ಮಾಡಬೇಕು ಅಂದ್ರೆ ನ್ಯಾವಿಗೇಟ್ ಟು ದ ರೂಟ್ ಪಾತ್. ಸೊ ಈ ರೂಟ್ ಪಾತ್ ಹೇಗೆ ಅಂದ್ರೆ, ದಿಸ್ ಇಸ್ ಲೈಕ್ ದ ದಿಸ್ PC ಆಪ್ಷನ್ ಇನ್ ಯೋರ್ ಲ್ಯಾಪ್ಟಾಪ್. ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ದಿಸ್ PC ಅಂತ ಒಂದು ಆಪ್ಷನ್ ಇರುತ್ತಲ್ಲ. ಸೊ ಇಫ್ ಯು ಕ್ಲಿಕ್ ಆನ್ ದಿಸ್ PC, ಇಟ್ ವಿಲ್ ಟೇಕ್ ಯು ಟು ದ ಬೇಸ್ ಪಾತ್. ಅಲ್ಲಿಂದ ನೀವು C ಡ್ರೈವ್, D ಡ್ರೈವ್, ಈ ತರ ಬೇರೆ ಬೇರೆ ಡ್ರೈವ್ ಗಳಿಗೆ ನೀವು ನ್ಯಾವಿಗೇಟ್ ಆಗಬಹುದು. ಸಿಮಿಲರ್ಲಿ ಇನ್ ಯೋರ್ ಲಿನಕ್ಸ್ ಮಿಷನ್ ಆಲ್ಸೋ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ as a root path from which you can navigate to different folders. ಆಯ್ತಾ? ದಿಸ್ ಇಸ್ ದ ಬೇಸ್ ಪಾತ್. ಆಯ್ತಾ? ಸೊ ಯೋರ್ ರೂಟ್ ಪಾತ್ ಇಸ್ ಇಂಡಿಕೇಟೆಡ್ ಬೈ // ಸೊ ಈ // ಮೂಲಕ ನಾವು ರೂಟ್ ಪಾತ್ ನ ಇಂಡಿಕೇಟ್ ಮಾಡ್ತೀವಿ ಇನ್ ದ ಲಿನಕ್ಸ್ ಮಿಷನ್. ಸೊ ವಾಟ್ ಯು ಹ್ಯಾವ್ ಟು ಡು ಇಸ್ ಚೇಂಜ್ ಡೈರೆಕ್ಟರಿ ಟು ದ // ದಟ್ ಇಸ್ ಯೋರ್ ರೂಟ್ ಪಾತ್ ಅಂತ ಇಲ್ಲಿ ಮೆನ್ಷನ್ ಮಾಡಿ ಕ್ಲಿಕ್ ಆನ್ ಎಂಟರ್. as soon as you click on enter, your path changed to the root directory. ಆಯ್ತಾ? as you can see here, the path is changed to the root directory here. Okay? ಈಗ ನಿಮ್ಮ ವಿಂಡೋಸ್ ಮಿಷನ್ ಅಲ್ಲಿ ಏನ್ ಮಾಡ್ತೀರಾ, as soon as you click on some, let's say this PC ಅಂತ ಕ್ಲಿಕ್ ಮಾಡಿದ ತಕ್ಷಣ this PC ಒಳಗೆ ಇರುವಂತಹ ಫೋಲ್ಡರ್ಸ್ ಅಥವಾ ಫೈಲ್ಸ್ ಗಳ ಡೈರೆಕ್ಟರಿ ಸ್ಟ್ರಕ್ಚರ್ ನಿಮಗೆ ಕಾಣಿಸುತ್ತೆ. ಬಟ್ ಇನ್ ಯೋರ್ ಲಿನಕ್ಸ್ ಮಿಷನ್ ದಟ್ ಆಪ್ಷನ್ ಇಸ್ ನಾಟ್ ಅವೈಲೇಬಲ್. ಅದಕ್ಕೆ ನೀವು ಏನ್ ಮಾಡಬೇಕಾಗುತ್ತೆ ಅಂದ್ರೆ, ಯು ವಿಲ್ ಹ್ಯಾವ್ ಟು ಮ್ಯಾನ್ಯುಯಲಿ ವ್ಯೂ ದ ಫೈಲ್ಸ್, ಮ್ಯಾನ್ಯುಯಲಿ ವ್ಯೂ ದ ಡೈರೆಕ್ಟರೀಸ್. ಸೊ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ನೀವೀಗ ಒಂದು LS ಕಮಾಂಡ್ ಅಂತ ಬರುತ್ತೆ. ದಿಸ್ ವಿಲ್ ಲಿಸ್ಟ್ ದ ಲಿಸ್ಟ್ ಆಫ್ ಫೈಲ್ಸ್ ಅಂಡ್ ಫೋಲ್ಡರ್ಸ್ ಇನ್ ದ ಪರ್ಟಿಕ್ಯುಲರ್ ಡೈರೆಕ್ಟರಿ. ಈಗ ನಾವು ರೂಟ್ ಡೈರೆಕ್ಟರಿ ಇರುವಂತಹ ಫೈಲ್ಸ್ ಮತ್ತೆ ಫೋಲ್ಡರ್ಸ್ ನೋಡಬೇಕು ಅಂದ್ರೆ ಯು ವಿಲ್ ಹ್ಯಾವ್ ಟು ಎಕ್ಸಿಕ್ಯೂಟ್ ದ LS ಕಮಾಂಡ್. ಓಕೆ? ಸೊ ಲಿಸ್ಟ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿದಾಗ ನಿಮಗೆ ಇಲ್ಲಿ ದ ಲಿಸ್ಟ್ ಆಫ್ ಫೈಲ್ಸ್ ಅಂಡ್ ಫೋಲ್ಡರ್ಸ್ ವಿಲ್ ಬಿ ಡಿಸ್ಪ್ಲೇಡ್. ಆಯ್ತಾ? ಸೊ ದೇರ್ ಆರ್ ವೇರಿಯಸ್ ಫೈಲ್ಸ್ ಅಂಡ್ ವೇರಿಯಸ್ ಫೋಲ್ಡರ್ಸ್ ಹಿಯರ್. ಈಗ ನಮ್ಮ index.html ಪೇಜ್ ಎಲ್ಲಿದೆ ಅಂದ್ರೆ, ಇಟ್ ಇಸ್ ಇನ್ ದ var www.html ಡೈರೆಕ್ಟರಿ. ಆಯ್ತಾ? ಸೊ ನಾವೀಗ ರೂಟ್ ಪಾತ್ ಬಂದಿದ್ದೀವಿ. ನೆಕ್ಸ್ಟ್ ವಿಲ್ ಹ್ಯಾವ್ ಟು ನ್ಯಾವಿಗೇಟ್ ದ var ಪಾತ್. ಆಯ್ತಾ? var ಫೋಲ್ಡರ್ ಗೆ ನಾವು ನ್ಯಾವಿಗೇಟ್ ಆಗಬೇಕಾಗುತ್ತೆ. ಸೊ as you can see, we have our var folder here. Now to navigate to the var folder, what we'll have to do is, you will have to execute the CD command once again to navigate to the var directory. So once you navigate to the var directory, again, illi you will not be able to see the list of files and folders. You will have to manually view them by executing the ls command. So ls command ಅನ್ನು execute ಮಾಡಿದಾಗ ಮತ್ತೆ var folder ಒಳಗಡೆ ಇರುವಂತಹ ಫೈಲ್ಸ್ ಮತ್ತೆ ಫೋಲ್ಡರ್ಸ್ ಅನ್ನು ಡಿಸ್ಪ್ಲೇ ಆಗುತ್ತೆ. ಆಯ್ತಾ? So now inside the var folder you have www folder. Okay? So this is the default path, like I mentioned you. var ಒಳಗಡೆ www folder ಒಳಗಡೆ ನಿಮ್ಮ index.html ಪೇಜ್ ಇರುತ್ತೆ ಅಂತ. ಈಗ ಈ www folder ಗೆ navigate ಆಗಬೇಕು. ಹೇಗೆ navigate ಆಗೋದು ಅಂದ್ರೆ, again use the cd command, type the folder name and click the enter button. ಆಯ್ತಾ? ಸೊ ಎಂಟರ್ ನೀವು ಪ್ರೆಸ್ ಮಾಡಿದ್ಮೇಲೆ ಅಗೇನ್ ಯು ವಿಲ್ ಹ್ಯಾವ್ ಟು ಲಿಸ್ಟ್ ವಾಟ್ ಎವರ್ ಇಸ್ ಪ್ರೆಸೆಂಟ್ ಇನ್ ದ www ಡೈರೆಕ್ಟರಿ. ಈಗ ನಮ್ಮ ಪಾತ್ ಎಲ್ಲಿದೆ ಅಂದ್ರೆ HTML ಡೈರೆಕ್ಟರಿ ಒಳಗಡೆ ಇದೆ, ನಮ್ಮ index.html ಪೇಜ್. ಸೊ ಅಗೇನ್ ನ್ಯಾವಿಗೇಟ್ ದ navigate to the HTML ಡೈರೆಕ್ಟರಿ. HTML ಡೈರೆಕ್ಟರಿ ಒಳಗಡೆ ನ್ಯಾವಿಗೇಟ್ ಮಾಡಾದ್ಮೇಲೆ ಅಗೇನ್ ಎಕ್ಸಿಕ್ಯೂಟ್ ದ ls command. Once you execute the ls command, you will be able to see your index.html page. ಆಯ್ತಾ? ಸೊ ದಿಸ್ ಇಸ್ ಅ ಪರ್ಟಿಕ್ಯುಲರ್ ಫೈಲ್. ಓಕೆ? ಸೊ ಈಗ ಈ ಫೈಲ್ ನ ನಾವು ಓಪನ್ ಮಾಡಿ ವ್ಯೂ ಮಾಡಬೇಕು. ವಿ ಹ್ಯಾವ್ ಟು ವ್ಯೂ ದಿಸ್ ಪರ್ಟಿಕ್ಯುಲರ್ ಫೈಲ್. ಆಯ್ತಾ? ಸೊ ಈ ಪರ್ಟಿಕ್ಯುಲರ್ ಫೈಲ್ ನ ವ್ಯೂ ಮಾಡಬೇಕು ಅಂದ್ರೆ ಅಗೇನ್ ದೇರ್ ಇಸ್ ಅ ಡಿಫರೆಂಟ್ ಕಮಾಂಡ್. ಓಕೆ? ಸೊ ನಾವು ನಮ್ಮ ಲ್ಯಾಪ್ಟಾಪ್ ಅಲ್ಲಾದ್ರೆ ವಿಂಡೋಸ್ ಲ್ಯಾಪ್ಟಾಪ್ಸ್ ಅಲ್ಲಿ ನಮ್ಮ ನೋಟ್ ಪ್ಯಾಡ್ ಮುಖಾಂತರ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡು ಫೈಲ್ ಎಡಿಟ್ ಮಾಡ್ಕೋತೀವಿ. ಬಟ್ ಇನ್ ಯೋರ್ ಲಿನಕ್ಸ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ as vi editor, vim editor ಅಂತ ಕರಿತೀವಿ. ಆಯ್ತಾ? ಸೊ ಅಗೇನ್ ದೇರ್ ಇಸ್ ಅ pre-installed tool called as vim editor. So we'll be using the vim editor to open the index.html page and edit. ಆಯ್ತಾ? ಮತ್ತೆ ಈ ಓಪನ್ ಮಾಡಿ ಎಡಿಟ್ ಮಾಡೋದಕ್ಕೂ ಯು ವಿಲ್ ನೀಡ್ ಅಡಿಷನಲ್ ಪರ್ಮಿಷನ್ಸ್. ಆಯ್ತಾ? ಈಗ ನಿಮ್ಮ ವಿಂಡೋಸ್ ಮಿಷನ್ ಅಲ್ಲಿ ಅಗೇನ್ ಇಫ್ ಯು ಸಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ as run as administrator. ಕೆಲವು ಟೂಲ್ಸ್ ಗಳನ್ನ, ಕೆಲವು ಸಾಫ್ಟ್ವೇರ್ಸ್ ಗಳನ್ನ ನೀವು ಇನ್ಸ್ಟಾಲ್ ಮಾಡಬೇಕು ಅಂದಾಗ ಯು may get access denied in Windows machines. ಅಲ್ವಾ? ಸೊ ಅದನ್ನ ನೀವು ಓವರ್ಕಮ್ ಮಾಡಕ್ಕೆ ಏನ್ ಮಾಡ್ತೀರಾ ಅಂದ್ರೆ, ರೈಟ್ ಕ್ಲಿಕ್ ಆನ್ ದಟ್ ಪರ್ಟಿಕ್ಯುಲರ್ ಟೂಲ್ ಆರ್ ಸಾಫ್ಟ್ವೇರ್ ಅಂಡ್ ಕ್ಲಿಕ್ ಆನ್ ರನ್ ಆಸ್ ಅಡ್ಮಿನಿಸ್ಟ್ರೇಟರ್. ಅಲ್ವಾ? ಸೊ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಪ್ರೊವೈಡ್ ಅಡಿಷನಲ್ ಪ್ರಿವಿಲೇಜಸ್ ಫಾರ್ ದ ಯೂಸರ್ ಟು ಇನ್ಸ್ಟಾಲ್ ದ ಸಾಫ್ಟ್ವೇರ್. ಸಿಮಿಲರ್ಲಿ ನಿಮ್ಮ ಲಿನಕ್ಸ್ ಮಿಷನ್ ಅಲ್ಲೂ ಕೂಡ ನೀವು ಏನೋ ಒಂದು ಎಡಿಟ್ ಮಾಡಬೇಕು ಅಂದ್ರೆ ಫೈಲ್ ನ, ರೈಟ್ ನೌ ಯು ಆರ್ ಎಡಿಟಿಂಗ್ ಆಸ್ EC2 ಯೂಸರ್. ಆಯ್ತಾ? ಸೊ ದಿಸ್ ಇಸ್ ಜಸ್ಟ್ ಅ ನಾರ್ಮಲ್ ಯೂಸರ್. EC2 ಯೂಸರ್ ಅನ್ನೋದು ಜಸ್ಟ್ ಅ ನಾರ್ಮಲ್ ಯೂಸರ್ ಇನ್ ಯೋರ್ ಲಿನಕ್ಸ್ ಮಿಷನ್. ಬಟ್ ನೀವೇನಾದ್ರು ಒಂದು ಫೈಲ್ ನ ಎಡಿಟ್ ಮಾಡಬೇಕು ಅಂದ್ರೆ ಯು ವಿಲ್ ರಿಕ್ವೈರ್ ಸೂಪರ್ ಯೂಸರ್ ಪರ್ಮಿಷನ್ಸ್. ಆಯ್ತಾ? ಸೊ ಈಗ ಸೂಪರ್ ಯೂಸರ್ ಅಂದ್ರೆ ಯಾರು? ಜಸ್ಟ್ ಲೈಕ್ ಹೌ ಯು ಹ್ಯಾವ್ ಅಡ್ಮಿನಿಸ್ಟ್ರೇಟರ್ ಇನ್ ಯೋರ್ ವಿಂಡೋಸ್, ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಸೂಪರ್ ಯೂಸರ್ ಇನ್ ಲಿನಕ್ಸ್ ಮಿಷನ್. ಆಯ್ತಾ? ಸೊ ಇಲ್ಲಿ ಹೇಗೆ ಅಡ್ಮಿನಿಸ್ಟ್ರೇಟರ್ ಗೆ ಅಡಿಷನಲ್ ಪರ್ಮಿಷನ್ಸ್ ಮತ್ತೆ ಅಡಿಷನಲ್ ಪ್ರಿವಿಲೇಜಸ್ ಇರುತ್ತೋ, ಅದೇ ರೀತಿ ನಿಮ್ಮ ಲಿನಕ್ಸ್ ಮಿಷನ್ ಅಲ್ಲೂ ಕೂಡ ಒಂದು ಅಡಿಷನಲ್ ಪರ್ಮಿಷನ್ಸ್ ಮತ್ತೆ ಪ್ರಿವಿಲೇಜಸ್ ನಿಮ್ಮ ಸೂಪರ್ ಯೂಸರ್ ಇರುತ್ತೆ.
Okay, so what you'll have to do is you'll have to switch to the super user first. So switch to the sudo super user ಹೇಗೆ ಅಂದ್ರೆ sudo space su ಅನ್ನೋ ಒಂದು ಕಮಾಂಡ್ ಅನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ your user will be switched to the super user. ಆಯ್ತಾ, ನೀವೇನೊಂದು EC2 ಯೂಸರ್ ಅನ್ನೋ ನಾರ್ಮಲ್ ಯೂಸರ್ ಅನ್ನು ಯೂಸ್ ಮಾಡ್ತಿದ್ದೀರಲ್ಲ, that will be switched to the root user. Okay, and here the root user is your super user. Just like how you have administrator in your Windows machine, we have something called as root user in our Linux machine. ಆಯ್ತಾ, ಈಗ ಈ ರೂಟ್ ಯೂಸರ್ ಮುಖಾಂತರ ನಾವು ಕೆಲವು ಫೈಲ್ಸ್ಗಳನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ, ಎಡಿಟ್ ಮಾಡಬೇಕಾಗುತ್ತೆ. ಇಫ್ ಯು ಟ್ರೈ ಟು ಎಡಿಟ್ ಯೂಸಿಂಗ್ ದ ನಾರ್ಮಲ್ ಯೂಸರ್, ದಟ್ EC2 ಯೂಸರ್, ನಿಮಗೆ ಪರ್ಮಿಷನ್ ಡಿನೈಡ್ ಎರರ್ ಬರುತ್ತೆ. ಆಯ್ತಾ, ಸೊ ಈಗ ನಾವು ಒಂದು ಫೈಲ್ನ ಎಡಿಟ್ ಮಾಡಬೇಕು ಅಂದ್ರೆ ಲೆಟ್ಸ್ ಐ ವಾಂಟ್ ಎಡಿಟ್ ದ index.html ಫೈಲ್. ಹೇಗೆ ಎಡಿಟ್ ಮಾಡೋದು ಅಂದ್ರೆ ಯೂಸ್ ದ vi ಕಮಾಂಡ್. ಸೊ vi ಕಮಾಂಡ್ ಮೂಲಕ ಯು ವಿಲ್ ಹ್ಯಾವ್ ಟು ಎಡಿಟ್. ಸೊ ವಾಟ್ ಇಸ್ ದ ಸಿಂಟ್ಯಾಕ್ಸ್ ಅಂದ್ರೆ vi ಸ್ಪೇಸ್ ವಾಟ್ ಆರ್ ದ ಫೈಲ್ ಯು ವಾಂಟ್ ಟು ಎಡಿಟ್. ಆಯ್ತಾ, ಸೊ ಈಗ ನಾನು ಇಲ್ಲಿ index.html ಫೈಲ್ ಅನ್ನೋದನ್ನ ಎಡಿಟ್ ಮಾಡಬೇಕಾಗುತ್ತೆ. ಸೊ ಅದನ್ನ ಹೇಗೆ ಎಡಿಟ್ ಮಾಡೋದು ಅಂದ್ರೆ ನಮ್ಮ vi ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡಿ ಅದರ ಮುಂದೆ ನಿಮ್ಮ ಫೈಲ್ ಯಾವ್ದು ಎಡಿಟ್ ಮಾಡಬೇಕಲ್ಲ ಆ ಫೈಲ್ ನೇಮ್ ನ ಮೆನ್ಷನ್ ಮಾಡಬೇಕಾಗುತ್ತೆ. ಆಯ್ತಾ, ಒನ್ಸ್ ಯು ಮೆನ್ಷನ್ ದ ಫೈಲ್ ನೇಮ್, ಕ್ಲಿಕ್ ಆನ್ ಎಂಟರ್ ಬಟನ್. ಓಕೆ, ಸೊ ಒನ್ಸ್ ಯು ಕ್ಲಿಕ್ ಆನ್ ದ ಎಂಟರ್ ಬಟನ್, ಯು ವಿಲ್ ಬಿ ಏಬಲ್ ಟು ಸಿ ದ ಕಂಟೆಂಟ್ ಇನ್ಸೈಡ್ ಯುವರ್ ವೆಬ್ ಪೇಜ್, ದಟ್ ಇಸ್ index.html ಪೇಜ್. ಆಯ್ತಾ, ಸೊ ನಾವೇನ್ ಮಾಡಬೇಕು ಅಂದ್ರೆ ಈ ಕಂಟೆಂಟ್ ನಾವು ಎಡಿಟ್ ಮಾಡಬೇಕು. ಓಕೆ, ಅಗೇನ್ ನಿಮ್ಮ ವಿಂಡೋಸ್ ಮೆಷಿನ್ ಅಲ್ಲಿ ಇಫ್ ಯು ಆರ್ ಯೂಸಿಂಗ್ ನೋಟ್ ಪ್ಯಾಡ್, ನೀವು ಜಸ್ಟ್ ಕರ್ಸರ್ ನ ಮೂವ್ ಮಾಡ್ಕೊಂಡು ಎಲ್ಲಿ ನೀವು ಎಡಿಟ್ ಮಾಡಬೇಕು ಅಲ್ಲಿ ಪ್ಲೇಸ್ ಮಾಡಿಬಿಟ್ಟು ನೀವು ಎಡಿಟ್ ಮಾಡ್ಕೋತೀರಾ. ಬಟ್ ಇನ್ ಲಿನಕ್ಸ್ ಮೆಷಿನ್ ವಿ ಕಾಂಟ್ ಡೂ ದಟ್. ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಮ್ಮ ಆರೋ ಕೀಸ್ ಮುಖಾಂತರ ನಾವು ಕರ್ಸರ್ ಮಧ್ಯೆ ನ್ಯಾವಿಗೇಟ್ ಮಾಡಿ ಎಡಿಟ್ ಮಾಡಬೇಕಾಗುತ್ತೆ. ಆಯ್ತಾ, ಅಂಡ್ ಬಿಫೋರ್ ದಟ್, ಆಸ್ ಸೂನ್ ಆಸ್ ಯು ಓಪನ್ ಅ ಫೈಲ್ ಇನ್ ದ vi ಎಡಿಟರ್, ಇಟ್ ವಿಲ್ ಬಿ ಇನ್ ಅ ರೀಡ್ ಮೋಡ್, ವಿಚ್ ಮೀನ್ಸ್ ಯು ಕ್ಯಾನ್ ಎಡಿಟ್ ಇಟ್. ಆಯ್ತಾ, ನೀವು ಫೈಲ್ ಯಾವ್ದಾದ್ರು ಒಂದು ಓಪನ್ ಮಾಡಿದ್ರೆ ನಿಮ್ಮ vi ಎಡಿಟರ್ ಮುಖಾಂತರ ಅದು ರೀಡ್ ಮೋಡ್ ಅಲ್ಲಿ ಇರುತ್ತೆ ಬೈ ಡಿಫಾಲ್ಟ್. ಇಟ್ ವಿಲ್ ನಾಟ್ ಬಿ ಇನ್ ದ ರೈಟ್ ಮೋಡ್. ಫಸ್ಟ್ ನೀವು ಏನ್ ಮಾಡಬೇಕು ಅಂದ್ರೆ ರೀಡ್ ಮೋಡ್ ಇಂದ ರೈಟ್ ಮೋಡ್ಗೆ ಶಿಫ್ಟ್ ಆಗಬೇಕು. ಏಕ್ ಶಿಫ್ಟ್ ಆಗೋದು ಅಂದ್ರೆ ನಿಮ್ಮ ಕೀಬೋರ್ಡ್ ಅಲ್ಲಿ ಐ ಅನ್ನುವಂತಹ ಕೀ ಇದೆಯಲ್ಲ, ಪ್ರೆಸ್ ದ ಲೆಟರ್ ಐ, ಇಟ್ ವಿಲ್ ಚೇಂಜ್ ಯೋರ್ ಮೋಡ್ ಆಫ್ ಆಪರೇಷನ್ ಟು ಇನ್ಸರ್ಟ್ ಇಯರ್. ರೀಡ್ ಮೋಡ್ ಅಲ್ಲಿ ಇರ್ತೀರಾ, ಅದನ್ನ ಇನ್ಸರ್ಟ್ ಮೋಡ್ ಆರ್ ರೈಟ್ ಮೋಡ್ಗೆ ನಿಮ್ಮ ಆಪರೇಷನ್ ಚೇಂಜ್ ಮಾಡುತ್ತೆ. ಒನ್ಸ್ ಯು ಎಂಟರ್ ದ ರೈಟ್ ಮೋಡ್, ಯೂಸ್ ದ ಆರೋ ಕೀಸ್ ಟು ಮೂವ್ ದ ಕರ್ಸರ್ ಅಂಡ್ ಮೇಕ್ ದ ನೆಸೆಸರಿ ಚೇಂಜಸ್. ಆಯ್ತಾ, ಸೊ ಇಲ್ಲಿ ಎಲ್ಲೋ ಫ್ರಮ್ ಮೈಕ್ರೋ ಡಿಗ್ರಿ ಅಂತ ಇದೆಯಲ್ಲ, ಅಟ್ ದ ಎಂಡ್ ಐ ವಿಲ್ ಆಡ್ ಅಗೇನ್ ಅಂತ. ಓಕೆ, ಸೊ ಯೂಸ್ ದ ಕರ್ಸರ್, use the arrow keys to move the cursor, and once you move the cursor, edit whatever the contents you want. Then ಈಗ you are still in the right mode. ಆಯ್ತಾ, again to save this file, again there is a different option. ನೀವು ನಿಮ್ಮ ವಿಂಡೋಸ್ ಮೆಷಿನ್ ಅಲ್ಲಿ ಕಂಟ್ರೋಲ್ ಎಸ್ ಅಂತ ಟೈಪ್ ಮಾಡ್ತಿರೋದು, ಫೈಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡ್ತೀರಾ. ಬಟ್ ಹಿಯರ್ ವಿ ಕಾಂಟ್ ಡೂ ದಟ್. ವಾಟ್ ಯು ಹ್ಯಾವ್ ಟು ಡೂ ಇಸ್ ಪ್ರೆಸ್ ದ ಎಸ್ಕೇಪ್ ಕೀ. ಸೊ ನಿಮ್ಮ ರೈಟ್ ಮೋಡ್ ಅಥವಾ ಇನ್ಸರ್ಟ್ ಮೋಡ್ ಅಲ್ಲಿ ಇರುತ್ತಲ್ಲ, ದಟ್ ವಿಲ್ ಗೋ ಬ್ಯಾಕ್ ಟು ದ ರೀಡ್ ಮೋಡ್ ಒನ್ಸ್ ಅಗೇನ್. ಈ ರೀಡ್ ಮೋಡಿಗೆ ಹೋಗಾದ್ಮೇಲೆ ಯು ವಿಲ್ ಹ್ಯಾವ್ ಟು ಸೇವ್ ದ ಫೈಲ್. ಸೊ ಹೌ ಡು ವಿ ಸೇವ್ ದ ಫೈಲ್ ಅಂದ್ರೆ ಕೋಲನ್ ಕೀನ ಪ್ರೆಸ್ ಮಾಡಿ W ಮತ್ತೆ Q ಅನ್ನುವಂತ ಎರಡು ಲೆಟರ್ನ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಆಯ್ತಾ, ಸೊ ವಾಟ್ ಡಸ್ ದಿಸ್ ಮೀನ್? ಈ ಕೋಲನ್ ಕೀನ ಪ್ರೆಸ್ ಮಾಡಿದಾಗ ದಿಸ್ ವಿಲ್ ಲೆಟ್ ದ ಮಿಷಿನ್ ನೋ ದಟ್ ಯು ಆರ್ ಟ್ರೈಂಗ್ ಟು ಡೂ ಸಮ್ ಆಪರೇಷನ್ ಆನ್ ದ ಫೈಲ್. ವಾಟ್ ಕೈಂಡ್ ಆಫ್ ಆಪರೇಷನ್? ಕೋಲನ್ ಮುಂದೆ ನೀವು W ಅಂತ ಹಾಕಿದ್ದೀರಾ, ಸೊ W ಡಿನೋಟ್ಸ್ ದಟ್ ಯು ಆರ್ ಟ್ರೈಂಗ್ ಟು ಸೇವ್ ದ ಫೈಲ್ ಅಂತ. ಓಕೆ, ಸೊ W ಇಂಡಿಕೇಟ್ಸ್ ಟು ದ ಮಿಷಿನ್ ದಟ್ ಯು ಆರ್ ಟ್ರೈಂಗ್ ಟು ಸೇವ್ ದ ಫೈಲ್. ನೆಕ್ಸ್ಟ್ Q ಅನ್ನುವಂತ ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಸೇವ್ ಮಾಡಾದ್ಮೇಲೆ ಯು ಆರ್ ಟ್ರೈಂಗ್ ಟು ಕ್ವಿಟ್ ದ ಫೈಲ್. ಸೊ ಬೇಸಿಕಲಿ ವಾಟ್ ಯು ಆರ್ ಡೂಯಿಂಗ್ ಇಸ್ ಯು ಆರ್ ಸೇವಿಂಗ್ ಅಂಡ್ ಎಕ್ಸಿಟಿಂಗ್ ಫ್ರಮ್ ದ ಫೈಲ್. ಸೊ ಈ ಕಮಾಂಡ್ ಮುಖಾಂತರ ನೀವು ಸೇವ್ ಮಾಡಿ ಈ ಫೈಲ್ ಇಂದ ಎಕ್ಸಿಟ್ ಆಗ್ತೀರಾ. ಆಯ್ತಾ, ಸೊ ಒನ್ಸ್ ಯು ಟೈಪ್ :WQ, ಪ್ರೆಸ್ ದ ಎಂಟರ್ ಬಟನ್, ಎಂಟರ್ ಕೀ. ಒನ್ಸ್ ಯು ಪ್ರೆಸ್ ದ ಎಂಟರ್ ಕೀ, ಗೋ ಬ್ಯಾಕ್ ಟು ದ ಟ್ಯಾಬ್ ವೇರ್ ಎವರ್ ಯು ಆರ್ ಬ್ರೌಸ್ ಯುವರ್ IP ಅಡ್ರೆಸ್ ಅಂಡ್ ರಿಫ್ರೆಶ್ ದ ಪರ್ಟಿಕ್ಯುಲರ್ ಪೇಜ್. ರಿಫ್ರೆಶ್ ಮಾಡಿದ್ಮೇಲೆ ಯು ಶುಡ್ ಬಿ ಏಬಲ್ ಟು ಸಿ ದ ಅಪ್ಡೇಟೆಡ್ ವೆಬ್ಸೈಟ್ ಕಂಟೆಂಟ್. ಆಯ್ತಾ, ಸೊ ದಿಸ್ ಇಸ್ ಹೌ ಯು ಲಾಗ್ ಇನ್ ಟು ದ EC2 ಇನ್ಸ್ಟೆನ್ಸ್ from your laptop using the putty tool. And ಒಂದ್ಸಲಿ ಲಾಗಿನ್ ಆಗಾದ್ಮೇಲೆ ನೀವು ನ್ಯಾವಿಗೇಟ್ ಆಗಿ ಎಲ್ಲಿ ನಿಮ್ಮ index.html ಪೇಜ್ ಇದೆ ಅಲ್ಲಿಗೆ ನೀವು ನ್ಯಾವಿಗೇಟ್ ಆಗಿ ಯು ವಿಲ್ ಬಿ ಏಬಲ್ ಟು ಸಿ ದ ಕಂಟೆಂಟ್ಸ್ ಆಫ್ ದ index.html ಪೇಜ್. ಆಯ್ತಾ, ಸೊ ಈಗ ಲೆಟ್ ಸೇ ಐ ವಾಂಟ್ ಟು ಅಗೇನ್ ಎಡಿಟ್. ಆಯ್ತಾ, ಸೊ ಮತ್ತೆ ಏನಾದ್ರು ಎಡಿಟ್ ಮಾಡಬೇಕು ಅಂದ್ರೆ ಓಪನ್ ದ ಫೈಲ್ ಒನ್ಸ್ ಅಗೇನ್, vi ಸ್ಪೇಸ್ index.html ಪೇಜ್ ಅಂತ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿ. ಅಗೇನ್ ಸ್ಟಿಲ್ ಯು ಆರ್ ಇನ್ ದ ರೀಡ್ ಮೋಡ್, ಸ್ವಿಚ್ ಟು ದ ರೈಟ್ ಮೋಡ್ ಬೈ ಪ್ರೆಸಿಂಗ್ ದ ಲೆಟರ್ I in your keyboard. ಮತ್ತೆ ಕರ್ಸರ್ ಮೂಲಕ ನೀವು ನ್ಯಾವಿಗೇಟ್ ಮಾಡ್ಕೊಳ್ಳಿ ವೇರ್ ಎವರ್ ಯು ವಾಂಟ್ ಟು ಎಡಿಟ್. ಎಲ್ಲೋ ಫ್ರಮ್ ಮೈಕ್ರೋ ಡಿಗ್ರಿ ಇಲ್ಲಿ ಅಗೇನ್ ಅಂತ ಇರೋ ಜಾಗದಲ್ಲಿ ನಾನು ಸ್ಪೇಸ್ ಕೊಟ್ಟು ಒನ್ಸ್ ಅಗೇನ್ ಅಂತ ಹಾಕ್ಬೇಕೀಗ. ಆಯ್ತಾ, ಸೊ ಐ ಟೈಪ್ ದ ವರ್ಡ್ ಒನ್ಸ್ ಹಿಯರ್, ದೆನ್ ಯು ಸ್ಟಿಲ್ ಇನ್ ದ ರೈಟ್ ಮೋಡ್ ಆರ್ ದ ಇನ್ಸರ್ಟ್ ಮೋಡ್, ಪ್ರೆಸ್ ದ ಎಸ್ಕೇಪ್ ಕೀ ಟು ಗೆಟ್ ಬ್ಯಾಕ್ ಟು ದ ರೀಡ್ ಮೋಡ್. ಆಯ್ತಾ, ವಾಪಸ್ ನಿಮ್ಮ ರೀಡ್ ಮೋಡ್ ಹೋಗಕ್ಕೆ ಎಸ್ಕೇಪ್ ಕೀನ ಪ್ರೆಸ್ ಮಾಡ್ಕೊಳ್ಳಿ. ದೆನ್ ಅಗೇನ್ ಎಕ್ಸಿಕ್ಯೂಟ್ ಕೋಲನ್ ಅಂಡ್ WQ. ಆಯ್ತಾ, ಕೋಲನ್ ಮತ್ತೆ WQ ಅಂತ ಟೈಪ್ ಮಾಡಿದಾಗ ಏನಾಗುತ್ತೆ, ದಿಸ್ ವಿಲ್ ಸೇವ್ ದ ಫೈಲ್ ಅಂಡ್ ಎಕ್ಸಿಟ್ ದ ಫೈಲ್. Okay, press on the enter key. Now again, if you go back to the browser, wherever your browser EC2 instance IP address and refresh, you should be able to see the updated content of your website.
ಆಯ್ತಾ. ಸೊ ವೆಬ್ಸೈಟ್ಸ್ ಎಡಿಟ್ ಮಾಡಬೇಕು ಅಂದ್ರೆ ಈ ತರ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಡೂ ಆರ್ ವೆಬ್ಸೈಟ್ ಹೋಸ್ಟಿಂಗ್ ಇನ್ ಆರ್ EC2 instances, basically Linux EC2 instance. Okay, so yeah, any doubts, any questions, you can go ahead now. ಸರ್ ಅದೇನು VMware ನಾವು ಕ್ರಿಯೇಟ್ ಮಾಡಿಲ್ಲ ಇನ್ಸ್ಟೆನ್ಸ್, ಯಾಕಂದ್ರೆ ಅದು ಸ್ಕ್ರಿಪ್ಟ್ ಇಲ್ಲಲ್ಲ, ಜಾವಾ ಸ್ಕ್ರಿಪ್ಟ್, ಸೊ ಕ್ರಿಯೇಟ್ ಆಗಿಲ್ಲ ಅದು. Okay, well, that's fine. You can just check for now. So for time being, you can just view whatever I'm doing. You can do it later. Okay. ಸರ್ ಲೈಕ್ ನಾವು ಈ ಬೂಟ್ ಸ್ಟ್ರಾಪ್ ಸ್ಕ್ರಿಪ್ಟ್ ಅಲ್ಲಿ ಅಪಾಚೆ ಇನ್ಸ್ಟಾಲ್ ಮಾಡಿ ಎನೇಬಲ್ ಮಾಡಿದೀವಲ್ಲ, ಇನ್ ಕೇಸ್ ಅದರಲ್ಲಿ ಮಾಡಲಿಲ್ಲ, ಲೇಟರ್ ಆನ್ ನಾವು ಮಾಡಬೇಕಾಗಿದೆ ಅಂದ್ರೆ again we have to connect through putty, execute the command on the UI, right? Exactly, yes. ನೀವು CLI ನಿಮ್ಮ ಒಂದು ಇಂಟರ್ಫೇಸ್ ಸಿಗುತ್ತಲ್ಲ ಅಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದನ್ನು ನಾನು ತೋರಿಸ್ತೀನಿ ನಿಮಗೆ. Anyway, in the next lab we'll be doing the same thing. Okay. ಸರ್, ಐ ಹ್ಯಾಡ್ ಒನ್ ಡೌಟ್. ಇವಾಗ ನೀವು ಹೇಳಿದ್ರಲ್ಲ, ಇವಾಗ ಇಂಜಿನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು, ಅಂದ್ರೆ ಯಾವುದೇ ಒಂದು ವೆಬ್ ಬ್ರೌಸರ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಸ್ಟಾರ್ಟ್ ಇಂಜಿನ್ ದಟ್ ಈಸ್ ಕಾಲ್ಡ್ ದಿಸ್ ಥಿಂಗ್ ಅಪಾಚಿ. ಸೊ ಅಪಾಚಿ ಒಂದೇನಾ ಇರೋದು, ಇಲ್ಲ ಕ್ಯಾನ್ ವಿ ಯೂಸ್ ಅದರ್ಸ್ ಆಸ್ ವೆಲ್ ಟು? Yes, there are several other web engines, Nginx ಅಂತ ಇದೆ, ಬೇರೆ ಬೇರೆ ವೆಬ್ ಎಂಜಿನ್ಸ್ ಕೂಡ ಇದಾವೆ. ಬಟ್ ಜಸ್ಟ್ ಐ ಆಮ್ ಯೂಸಿಂಗ್ ಅಪಾಚಿ ಬಿಕಾಸ್ ದಟ್ ಇಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ವೆಬ್ ಎಂಜಿನ್ ಅಂಡ್ ದಟ್ ಇಸ್ ಮೋಸ್ಟ್ ಸಿಂಪಲ್ ವೆಬ್ ಎಂಜಿನ್. ಬೇರೆ ಬೇರೆ ವೆಬ್ ಎಂಜಿನ್ ಎಲ್ಲ ಇನ್ಸ್ಟಾಲ್ ಮಾಡಿ ನೀವು ಕಾನ್ಫಿಗರ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ ಈ ಪರ್ಟಿಕ್ಯುಲರ್ ಮಿಷನ್ ಅಲ್ಲಿ. ಬಟ್ ದಿಸ್ ಇಸ್ ವೆರಿ ಈಸಿ, ಸೊ ಐ ಜಸ್ಟ್ ಯೂಸ್ ದಿಸ್ ಮಿಷನ್ ಅಷ್ಟೇ. Okay, there are other options as well. Okay. Exactly, yes. ಸರ್, ಇವಾಗ ನೀವು Nginx ಅಂದ್ರಲ್ಲ, ದಟ್ ಇಸ್ NGNX ಅಲ್ಲ? Nginx, yeah. You pronounce different ways. Okay. Yeah. Okay. So yeah, this is how we host a website in a EC2 instance. Not just we, this is how people host website in general. So ನೀವು ಅದೊಂದು ಕಂಪ್ನಿಗೆ ಹೋದ್ರು ಕೂಡ ನೀವು ಒಂದು ವೆಬ್ಸೈಟ್ ಹೋಸ್ಟಿಂಗ್ ಮಾಡುವಂತಹ ರಿಕ್ವೈರ್ಮೆಂಟ್ ಇದ್ರೆ you have to spin up a EC2 instance like this, how we created the EC2 instance, and you have to host a website. Okay, so ನಾವಿಲ್ಲಿ ಜಸ್ಟ್ ಒಂದು ಸಿಂಪಲ್ ಒಂದು ಸಿಂಗಲ್ index.html ಪೇಜ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಆಯ್ತಾ. ಬಟ್ ಇನ್ ರಿಯಲ್ ಟೈಮ್ ದೇರ್ ವಿಲ್ ಬಿ ಸೆವೆರಲ್ ಅದರ್ ಫೈಲ್ಸ್. ಒಂದು ಕಂಪ್ಲೀಟ್ ವೆಬ್ಸೈಟ್ ಗೆ ರಿಲೇಟೆಡ್ ಆಗಿರುವಂತಹ ಬೇರೆ ಬೇರೆ ಫೈಲ್ಸ್ ಗಳು ಬರ್ತವೆ. .css ಫೈಲ್ಸ್, ಸ್ಟೈಲ್ ಯುವರ್ ವೆಬ್ಸೈಟ್, ಜಾವಾ ಸ್ಕ್ರಿಪ್ಟ್ ಫೈಲ್ಸ್, ಈ ತರ ಬೇರೆ ಬೇರೆ ಫೈಲ್ಸ್ ಗಳೆಲ್ಲ ಬರ್ತವೆ, ಆಯ್ತಾ. ಸೊ they will create all those files and folder structure in the EC2 instance to host their website. Okay. Yeah. Any other doubts? Any other questions? ಸರ್, ಅಕಸ್ಮಾತ್ EC2 ಇಂಜಿನ್ ಡಿಲೀಟ್ ಮಾಡೋದಿತ್ತಂದ್ರೆ? ಅದೇ ಬರ್ತೀನಿ ಈಗ. ಸೊ ನಿಮ್ಮ ಫ್ರೀ ಟೈರ್ ಎಲಿಜಿಬಲ್ ಅಕೌಂಟ್ ಅಲ್ಲಿ ನಿಮಗೆ 720 hours ಫ್ರೀ ಇರುತ್ತೆ. ಸೊ ಇಫ್ ಯು ಕ್ರಿಯೇಟ್ EC2 instance, you will be having 720 hours ಫ್ರೀ, ಓವರ್ ಆಲ್ 720 hours ಫ್ರೀ, ಆಯ್ತಾ. ಸೊ ಅದನ್ನ ನೀವು ಕ್ರಾಸ್ ಮಾಡಬಾರ್ದು ಅಂದ್ರೆ ಇಟ್ ಇಸ್ ಬೆಟರ್ ದಟ್ ಯು ಡಿಲೀಟ್ ದ EC2 instance. ಓಕೆ, ಇಲ್ಲಿ ಟರ್ಮಿನೇಟ್ ಅನ್ನೋ ಆಪ್ಷನ್ ಇದೆಯಲ್ಲ, ಯೂಸಿಂಗ್ ದಿಸ್ ಯು ಕ್ಯಾನ್ ಡಿಲೀಟ್ ದ EC2 instance. ಓಕೆ, ಸೊ ಈ ಸ್ಟಾಪ್ ಇನ್ಸ್ಟೆನ್ಸ್ ಅಂತ ಇದೆಯಲ್ಲ, ದಿಸ್ ಇಸ್ ಲೈಕ್ ಶಟ್ಟಿಂಗ್ ಡೌನ್ ದ EC2 instance. ನಿಮ್ಮ ಲ್ಯಾಪ್ಟಾಪ್ ನ ಹೇಗೆ ನೀವು ಶಟ್ ಡೌನ್ ಮಾಡ್ತಿರಲ್ಲ, ಆ ತರ ನಿಮ್ಮ EC2 instance ನ ಶಟ್ ಡೌನ್ ಮಾಡಬೇಕು ಅಂದ್ರೆ ಸ್ಟಾಪ್ EC2 instance ಅಂತ ಸೆಲೆಕ್ಟ್ ಮಾಡ್ಕೋಬೇಕು. Then if you want to start the EC2 instance once again after you start, ಇಲ್ಲಿ ಸ್ಟಾರ್ಟ್ ಇನ್ಸ್ಟೆನ್ಸ್ ಅಂತ ಒಂದು ಆಪ್ಷನ್ ಇದೆ. Again in your laptop, if you click on the power button, your laptop starts ಅಲ್ವಾ, ಆ ತರ ಇದು. Reboot instance is restarting the EC2 instance. Again ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ನಿಮಗೆ ರೀಸ್ಟಾರ್ಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತಲ್ಲ, ಆ ತರ. Hibernate EC2 instance ಅಂದ್ರೆ again you will have to put your laptop to the sleep mode using the Hibernate option ಅಲ್ವಾ. ಅದೇ ತರ ನಿಮ್ಮ EC2 instance ನೀವೇನಾದ್ರು ಸ್ಲೀಪ್ ಮೋಡ್ ಹಾಕಬೇಕು ಅಂದ್ರೆ you can use the Hibernate option. ಮತ್ತೆ like I told you, delete instances, ನಿಮ್ಮ ಲ್ಯಾಪ್ಟಾಪ್ ಏನಾದ್ರು ಯೂಸ್ ಮಾಡ್ತಿಲ್ಲ ಅಂದ್ರೆ ಒಂದು 4-5 ಫ್ಲೋರ್ ಮೇಲಿಂದ ಎತ್ತಿ ಕೆಳಗಡೆ ಬಿಸಾಕಿ ಹೊಡೆದಾಕಿ ಡಿಸ್ಕಾರ್ಡ್ ಮಾಡ್ತಿರಲ್ಲ, that is similar to this option. You are not using the EC2 instance anymore, you are discarding the EC2 instance, which means basically you are deleting the server, ಆಯ್ತಾ. ಸೊ ಈ ಆಪ್ಷನ್ ಮುಖಾಂತರ ನೀವು ಡಿಲೀಟ್ ಮಾಡ್ತೀರಾ ಸರ್ವರ್. ಸೊ ಯು ವಿಲ್ ಹ್ಯಾವ್ ಟು ಅಗೇನ್ ಯೂಸ್ ದ ಸೇಮ್ ಆಪ್ಷನ್ ನಾವು. ನೀವು ಬೇಕಾದ್ರೆ ನಿಮ್ಮೊಂದು ಆಬ್ವಿಯಸ್ಲಿ ಯು ಮೈಟ್ ಗೆಟ್ ಸಮ್ ಡೌಟ್, ನಾವು ಯೂಸ್ ಮಾಡಿದ್ರೆ ಬರೀ ಸ್ಟಾಪ್ ಮಾಡಿ ಇಟ್ಕೊಬಹುದಲ್ವಾ, ವೈ ಶುಡ್ ವಿ ಡಿಲೀಟ್ ಅಂತ. ಇನ್ ರಿಯಲ್ ಟೈಮ್ ದಟ್ ಈಸ್ ವಾಟ್ ದೇ ಡು, ಆಯ್ತಾ. ಇಫ್ ದೇ ನಾಟ್ ಯೂಸಿಂಗ್ ದೇ ಜಸ್ಟ್ ಸ್ಟಾಪ್. ಬಟ್ ಇಲ್ಲಿ ಸ್ಟಾಪ್ ಮಾಡಿದಾಗ ವಿ ವಿಲ್ ಆಲ್ಸೋ ಹ್ಯಾವ್ a particular storage which will be attached to this particular EC2 instance, ಆಯ್ತಾ. ನಾವು ಏನೊಂದು ಸ್ಟೋರೇಜ್ ನ ಅಟ್ಯಾಚ್ ಮಾಡಿರ್ತೀವಲ್ಲ, ಸೊ ದ EBS ವಾಲ್ಯೂಮ್ which we have discussed, so a particular EBS volume ಏನು ಅಟ್ಯಾಚ್ ಆಗಿರುತ್ತೆ, that will still be running and you will be charged for that. Even though the EC2 instance is not running, you will still be charged for the EBS volume that is being attached, ಆಯ್ತಾ. ಸೊ ಅದನ್ನ ನೀವು ಅವಾಯ್ಡ್ ಮಾಡಕ್ಕೆ basically you will be terminating the EC2 instance itself first. In real time obviously they don't have a choice, ಅಲ್ಲಿ ಮಿಷಿನ್ ಯಾವಾಗ ಬೇಕು ಅವಾಗ ಅವರು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ ಕಂಪನೀಸ್ ವಾಟ್ ದೇ ಡು ಇಸ್ ದೇ ಜಸ್ಟ್ ಲಿವ್ ಇಟ್, ಆಯ್ತಾ. ದೇ ಡೋಂಟ್ ಮೈಂಡ್ even if they're charged for the additional EBS volume that is being attached. Okay, so
ನಾವು ಜಸ್ಟ್ ಪ್ರಾಕ್ಟೀಸ್ ಪರ್ಪಸ್ ಯೂಸ್ ಮಾಡ್ತಿರೋದ್ರಿಂದ ಇಟ್ ಇಸ್ ಬೆಟರ್ ದಟ್ ಯು ಟರ್ಮಿನೇಟ್ ದ EC terms. If you want, you can again recreate the EC terms. Okay. And yeah, one more thing. ಈಗ ನಾನು EC2 user data script ನಾನು ಇಲ್ಲಿ ಎಕ್ಸಿಕ್ಯೂಟ್ ಮಾಡೋದಲ್ಲ, ಇಟ್ ಇಸ್ ಬೆಟರ್ ಇಫ್ ಯು ಟೈಪ್ ಈಚ್ ಅಂಡ್ ಎವ್ರಿ ಕಮಾಂಡ್ ಅಂಡ್ ಎಕ್ಸಿಕ್ಯೂಟ್. ಆಯ್ತಾ? ಸುಮ್ಮನೆ ನಾನು ಸ್ಕ್ರಿಪ್ಟ್ ಕೊಟ್ಟ ಯು ವಿಲ್ ಜಸ್ಟ್ ಕಾಪಿ ಪೇಸ್ಟ್. ಸುಮ್ಮನೆ ಕಾಪಿ ಪೇಸ್ಟ್ ಮಾಡಿದ್ರೆ ಯು ಡೆಫಿನೆಟ್ಲಿ ವುಡಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಕಮಾಂಡ್ ಇಸ್ ಡೂಯಿಂಗ್ ವಾಟ್ ಅಂತ. ಸೊ ಇಟ್ಸ್ ಬೆಟರ್ ಯು ಟೈಪ್. ನೀವು ರೆಕಾರ್ಡಿಂಗ್ಸ್ ಅಲ್ಲಿ ನೋಡಿಕೊಂಡು ಟೈಪ್ ಈಚ್ ಅಂಡ್ ಎವ್ರಿ ಕಮಾಂಡ್, ಈಚ್ ಅಂಡ್ ಎವ್ರಿ ಲೈನ್ ಅಂಡ್ ಎಕ್ಸಿಕ್ಯೂಟ್ ದ ಯೂಸರ್ ಡೇಟಾ ಸ್ಕ್ರಿಪ್ಟ್. ಆಯ್ತಾ? ಸೊ ಇಟ್ ಇಸ್ ಬೆಟರ್ ಐ ಡೋಂಟ್ ಶೇರ್ ದ ಕಮಾಂಡ್ ಫಾರ್ ನಾವ್. ಟೈಪ್ ಮಾಡಿ ಒಂದ್ಸಲಿ, ಪ್ರತಿಯೊಂದು ಲೈನ್ ಟೈಪ್ ಮಾಡಿ ಕಮಾಂಡ್ ನ ಅರ್ಥ ಮಾಡ್ಕೊಳ್ಳಿ, ಏನ್ ವಾಟ್ ಈಚ್ ಅಂಡ್ ಎವ್ರಿ ಕಮಾಂಡ್ ಇಸ್ ಡೂಯಿಂಗ್ ಅಂತ. ಓಕೆ, ಕೂಲ್, ಫೈನ್ ದೆನ್. ಸೊ ಯು ಕ್ಯಾನ್ ಡ್ರಾಪ್ ಆಫ್ ಫಾರ್ ದ ಡೇ. ನಾಳೆ ಮತ್ತೆ ಕನೆಕ್ಟ್ ಆಗೋಣ, ಮತ್ತೆ ನಾಳೆ ಹೊಸ ಸರ್ವಿಸ್ ಬಗ್ಗೆ ಡಿಸ್ಕಸ್ ಮಾಡೋದಿದೆ. ಸೊ ಲೆಟ್ಸ್ ಕ್ಯಾಚ್ ಅಪ್ ಟುಮಾರೋ ಅಂಡ್ ಕಂಟಿನ್ಯೂ. ಫೈನ್ ದೆನ್, ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ, ಬೈ ಬೈ. Sure. Bye, sir. ಬೈ ಬೈ. ಥ್ಯಾಂಕ್ ಯು. Bye, sir.